ನಮಸ್ಕಾರ. ವಾರದ ಅತಿಥಿ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಪ್ರಪಂಚದ ಯಾವುದೇ ಮೂಲೆಗೆ ಹೋದ್ರೂ ಕೂಡ ನಮಗೊಂದಷ್ಟು ಇತಿಹಾಸದ ಭಂಡಾರ ಸಿಕ್ಕಿದೆ ಅಥವಾ ನಮಗೆ ಅದರ ವಿಶೇಷವಾದಂಥ ವಿಷಯಗಳು ನಮಗೆ ಸಿಗ್ತಾ ಇದೆ. ಇವತ್ತು ಕೂಡ ಎಲ್ಲ ಕುರುಹುಗಳು ಕೂಡ ಸಾಕ್ಷಿ ಸಮೇತವಾಗಿ ನಮಗೆ ಸಿಗತ್ತೆ ಅಥವಾ ನಮ್ಮ ಇತಿಹಾಸ ಹೀಗಿದೆ ಅಂತ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಆಮೂಲಾಗ್ರವಾದಂಥ ವಿಚಾರಗಳನ್ನು ಅದನ್ನು ಸಂಶೋಧನಾತ್ಮಕವಾಗಿ ಮಾಡಿದಾಗ ಮಾತ್ರ ನಿಖರವಾಗಿ ನಮಗೆ ಮಾಹಿತಿಗಳು ಸಿಗತ್ತೆ. ನಾವು ಇಷ್ಟು ವರ್ಷದ ತಲೆಮಾರಿನ ಮನೆತನದವರು ಅಥವಾ ನಮ್ಮ ಸಂಸ್ಕೃತಿ ಹೀಗಿದೆ ಅಂತ ಇದೆಲ್ಲವೂ ಹೇಳಬೇಕಾದ್ರೆ ಅದೆಷ್ಟು ಸೂಕ್ಷ್ಮವಾದಂಥ ಕುಸರಿಯಾದಂಥ ಸಂಶೋಧನೆ ಮಾಡಬೇಕು ಯೋಚನೆ ಮಾಡಿ. ಬಹುಶಃ ನಮಗೆ ಇದೆಲ್ಲವನ್ನೂ ಕೂಡ ನಾವಿಷ್ಟು ಪ್ರೀತಿಯಿಂದ ಹೇಳ್ಕೊಳ್ತೀವಿ, ನಾವು ಹೆಮ್ಮೆಯಿಂದ ನಮ್ಮ ಕಲೆ ಸಂಸ್ಕೃತಿ ಬಗ್ಗೆ ಮಾತನಾಡ್ತೇವೆ, ಇತಿಹಾಸದ ಬಗ್ಗೆ ಹೇಳ್ಕೊಳ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಅದರ ಹಿಂದಿರುವಂಥ ಪರಿಶ್ರಮ ವಹಿಸಿದಂಥ ಸಂಶೋಧಕರಿಗೆಲ್ಲರಿಗೂ ಕೂಡ ಒಂದು ನಮಸ್ಕಾರ ಹೇಳಲೇಬೇಕು. ಕಲೆಯನ್ನ ನಾವು ಸಮಗ್ರ ರೀತಿಯಲ್ಲಿ ನೋಡೋದಾದ್ರೆ ಸಾಹಿತ್ಯ, ಸಂಗೀತ, ನರ್ತನ, ಇತಿಹಾಸ, ಶಿಲ್ಪಕಲೆ ಆಗಿರಬಹುದು, ಸಂಶೋಧನೆ ಆಗಿರಬಹುದು, ಸಂಸ್ಕೃತಿ ಆಗಿರಬಹುದು, ಸಂಸ್ಕೃತವೇ ಆಗಿರಬಹುದು. ಬಹುಶಃ ಕಲೆಯ ಎಲ್ಲ ಪ್ರಕಾರಗಳಲ್ಲಿಯೂ ಕೂಡ ಪರಿಣಿತಿಯನ್ನು ಪಡೆದಂತಹ ಕಲಾವಿದೆ ಇವತ್ತಿನ ನಮ್ಮ ಅತಿಥಿ. ಕಲೆಯ ಹಲವು ರೂಪುಗಳಿಗೆ ತಮ್ಮದೇ ಆದ ಛಾಪು ಮೂಡಿಸಿದಂಥ ವಿಮರ್ಶಕಿಯೂ ಹೌದು, ಸಾಧಕಿಯೂ ಹೌದು, ಲೇಖಕಿಯೂ ಹೌದು, ಸಂಶೋಧಕಿಯೂ ಹೌದು, ಅಧ್ಯಾಪಕಿಯೂ ಹೌದು. ಹಾಗಾದರೆ ನಿಜಕ್ಕೂ ಅಂಥ ಬಹುಮುಖ ಪ್ರತಿಭೆ ಇವತ್ತು ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡು ಹಲವು ಮೊದಲುಗಳಿಗೆ, ಹಲವು ಪ್ರಥಮಗಳಿಗೆ ಮುನ್ನುಡಿ ಬರೆದಿದ್ದಾರೆ. ನಿಜಕ್ಕೂ ಹೇಳ್ತಾ ಹೋದರೆ ಒಂದು ದೊಡ್ಡ ಗ್ರಂಥವೇ ತೆರೆದುಕೊಳ್ಳಬಹುದು ಅಂತ ಅನ್ಸುತ್ತೆ. ಅಂತಹ ಬಹುಮುಖ ಪ್ರತಿಭೆ ನಮ್ಮ ಅತಿಥಿಯ ಕಿರು ಪರಿಚಯವನ್ನ ನೋಡ್ಕೊಂಡು ಬರೋಣ ಬನ್ನಿ. ಅಂತಾರಾಷ್ಟ್ರೀಯ ಖ್ಯಾತಿಯ ಕಲಾ ಇತಿಹಾಸಕಾರರು, ಲೇಖಕರು ಮತ್ತು ಶಿಕ್ಷಣ ತಜ್ಞರಾದ ಡಾಕ್ಟರ್ ಚೂಡಾಮಣಿ ನಂದಗೋಪಾಲ್ ಈ ವಾರದ ಅತಿಥಿ. ಸಮಾಜಶಾಸ್ತ್ರದಲ್ಲಿ MA, ಇತಿಹಾಸ ಮತ್ತು ಪುರಾತತ್ವದಲ್ಲಿ MA, ಮೈಸೂರು ವಿಶ್ವವಿದ್ಯಾಲಯದಿಂದ ಇತಿಹಾಸ ಮತ್ತು ಪುರಾತತ್ವದಲ್ಲಿ PhD, ನೆಹರು ಫೆಲೋ ಪಡೆದು ಲಂಡನ್ನ ವಿಕ್ಟೋರಿಯಾ ಮತ್ತು ಆಲ್ಬರ್ಟ್ ಮ್ಯೂಸಿಯಂಗೆ ತೆರಳಿದ ಮೊದಲಿಗರು. ಕಲಾ ಇತಿಹಾಸದಲ್ಲಿ ಯುನೆಸ್ಕೋ ಫೆಲೋ, ಸಿಡ್ನಿಯಲ್ಲಿ UNSW ಫೆಲೋ, ಕಲ್ಯಾಣ ಚಾಲುಕ್ಯ ದೇವಾಲಯಗಳ ಅಧ್ಯಯನಕ್ಕಾಗಿ ICHR ಫೆಲೋ ಮತ್ತು ದೆಹಲಿಯ ರಾಷ್ಟ್ರೀಯ ಮ್ಯೂಸಿಯಂ ವತಿಯಿಂದ ಟ್ಯಾಗೋರ್ ಹಿರಿಯ ರಾಷ್ಟ್ರೀಯ ಫೆಲೋ ಪಡೆದಿದ್ದಾರೆ. ಚಿತ್ರಕಲಾ ಪರಿಷತ್ನಲ್ಲಿ ಶೈಕ್ಷಣಿಕ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿದ್ದು ಮಾತ್ರವಲ್ಲದೆ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕಲಾ ಇತಿಹಾಸ ವಿಭಾಗವನ್ನು ಸ್ಥಾಪಿಸಿದವರು. ಇವರ ಕೊಡುಗೆ ಸಾಂಸ್ಕೃತಿಕ ವಿಶ್ಲೇಷಣೆ, ರಾಮಪ್ಪ ದೇವಾಲಯದೊಂದಿಗೆ ದಕ್ಷಿಣ ಭಾರತದ ಇತರೆ ಎಲ್ಲ ಶೈಲಿಗಳ ಕಲೆ ಮತ್ತು ವಾಸ್ತುಶಿಲ್ಪದ ತುಲನಾತ್ಮಕ ವಿಶ್ಲೇಷಣೆ, ರಾಮಪ್ಪ ದೇವಸ್ಥಾನದ ಮೇಲೆ ಸಚಿತ್ರ ಸಂಪುಟ ಬಿಂಬಿಸಿದ್ದು ನಮ್ಮ ದೇಶಕ್ಕೆ ತನ್ನ ವಿನಮ್ರ ಸೇವೆ ಎಂದು ಭಾವಿಸಿದ್ದಾರೆ. ಅಲ್ಲದೆ ರಾಷ್ಟ್ರೀಯ ಪ್ರಾಮುಖ್ಯತೆ ಪಡೆದಿರುವ 25 ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ. ಕಲಾ ಇತಿಹಾಸ ಮತ್ತು ಸಂಸ್ಕೃತಿ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಯನ್ನು ಗುರುತಿಸಿ ರುಕ್ಮಿಣಿ ಅರುಂಡೇಳ್ ಪ್ರಶಸ್ತಿ, ಭಾರತೀಯ ಸಾರ್ವಜನಿಕ ಸಂಪರ್ಕ ಮಂಡಳಿ ವತಿಯಿಂದ ಚಾಣಕ್ಯ ಪ್ರಶಸ್ತಿ, ಅನನ್ಯ ಸಂಸ್ಥೆ ವತಿಯಿಂದ ಶಾಸ್ತ್ರ ಕೌಸ್ತುಭ ಹಾಗೂ ಇನ್ನಿತರೆ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಪ್ರಸ್ತುತ ಭಾರತೀಯ ಕಲಾ ಇತಿಹಾಸ ಕಾಂಗ್ರೆಸ್ನ ಉಪಾಧ್ಯಕ್ಷರಾಗಿದ್ದಾರೆ. ಡಾಕ್ಟರ್ ಚೂಡಾಮಣಿ ನಂದಗೋಪಾಲ್ ಅವರಿಗೆ ಇಂದಿನ ಸಂಚಿಕೆಗೆ ಆತ್ಮೀಯ ಸ್ವಾಗತ. ಕಲಾ ಇತಿಹಾಸ ತಜ್ಞರು, ಸಂಸ್ಕೃತಿ ಚಿಂತಕರು ಆಗಿರುವಂತಹ ಪ್ರೊಫೆಸರ್ ಚೂಡಾಮಣಿ ನಂದಗೋಪಾಲ್ ಅವರು ಇವತ್ತು ನಮ್ಮ ಅತಿಥಿಯಾಗಿದ್ದಾರೆ. ಮೇಡಮ್, ನಿಮಗೆ ನಮ್ಮ ವಾರದ ಅತಿಥಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮೇಡಮ್ ನಮಸ್ತೆ. ನಮಸ್ಕಾರ. ನಮಸ್ಕಾರ ಆತ್ಮೀಯ ಬಂಧುಗಳೇ. ನಮಸ್ಕಾರ ಶ್ವೇತಾ ಮತ್ತೆ ಶ್ರೀನಿವಾಸ. ನಮಸ್ಕಾರ. ನಿಮ್ಮ ವಿಷಯದಲ್ಲಿ ತಂದೆ ತಾಯಿ ದಾರಿ ತೋರೋ ಕಣ್ಣುಗಳೆರಡು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದ್ರೆ ತಂದೆ ತಾಯಿ ಇಬ್ಬರೂ ಕೂಡ ಕಲಾ ಕ್ಷೇತ್ರದಲ್ಲೇ ಸಾಧನೆ ಮಾಡಿದಂಥವರು. ಅಲ್ಲಿಂದಲೇ ಯಾಕೆ ಆರಂಭಿಸಬಾರ್ದು ಅಂತ? ಖಂಡಿತ ಖಂಡಿತ. ತಂದೆ ತಾಯಿಗಳು, ಮಾತಾಪಿತೃರು ಯಾವತ್ತೂ ಒಂದು ಮಕ್ಕಳ ಅಭ್ಯುದಯಕ್ಕೆ, ಸಾಮಾನ್ಯವಾದ ತಂದೆ ತಾಯಿ ಪ್ರತಿಯೊಬ್ಬರೂ ಮಕ್ಕಳ ಅಭ್ಯುದಯಕ್ಕೆ ಶ್ರಮ ವಹಿಸ್ತಾರೆ. ಆದರೆ ನಮ್ಮಂಥ ಕ್ಷೇತ್ರಕ್ಕೆ ಹೋಗುವಂಥ
ಒಂದು ಸಾಧನೆ ಅಥವಾ ಒಂದು ಸಮರ್ಥವಾಗಿ ಹೋಗಬೇಕು ಅನ್ನೋ ಒಂದು ದೃಢ ನಿಶ್ಚಯ ಮಾಡಿದಂಥ ಒಂದು ಚಿಕ್ಕಂದಿನಿಂದಲೇ ಅರ್ಥ ಮಾಡ್ಕೊಂಡಿರೋ ಅಂತಹ ಒಂದು ವ್ಯಕ್ತಿಗೆ ತಂದೆ ತಾಯಿಗಳು ಇನ್ನೂ ಹೆಚ್ಚು ವಿಶೇಷವಾದಂತಹ ಒಂದು ದಾರಿಯನ್ನು ತೋರಿಸ್ಬೇಕಾಗತ್ತೆ. ಅಂಥ ದಾರಿಯನ್ನು ತಂದೆಯವರು ತೋರಿಸಿದ್ದಾರೆ. MS ಮಾಧವರಾವ್ ಅಂತ, ಅವರನ್ನ ಸಂಸಾರ ನೌಕಾ ಮಾಧು ಅಂತಾನೆ ಕರಿತಾ ಇದ್ರು. ಆಗಿನ ಕಾಲದ ಸಂಸಾರ ನೌಕಾ ಒಂದು ನಾಟಕ ಇತ್ತು, ಮತ್ತು ಫಸ್ಟ್ ಸೋಷಿಯಲ್ ಮೂವಿ ಅಂತ ಹೇಳಿದ್ರೆ ಅದು ಸಂಸಾರ ನೌಕಾ. ಸೌತ್ ಇಂಡಿಯಾ ಅಲ್ಲ, ಇಡೀ ಭಾರತದಲ್ಲಿ ಇಟ್ಸ್ ಎ ರೆಕಾರ್ಡ್. ಅದರಲ್ಲಿ ಮಾಧು ಪಾತ್ರವನ್ನು ವಹಿಸ್ತಾ ಇದ್ರು ಅವರು. ಅದಾದಮೇಲೆ ಅವ್ರಿಗೆ ಆಸೆ ಇದ್ದಿದ್ದೇನೆಂದರೆ ನನ್ನ ಒಂದು ಈ ಒಂದು ಚೂಡಾಮಣಿ ಅನ್ನೋ ಒಂದು ಮಗಳು ಒಂದು ದೊಡ್ಡ ಸಂಶೋಧಕಿ ಆಗಬೇಕು ಅಂತ. ಅದು ಅವರ ಆಸೆ. ಆ ಆಸೆಯನ್ನು ಎಷ್ಟರ ಮಟ್ಟಿಗೆ ನಾನಿವತ್ತು ನಿಭಾಯಿಸಿದ್ದೀನೋ ಅಥವಾ ಪೂರೈಸಿದ್ದೀನೋ ನನಗೆ ಗೊತ್ತಿಲ್ಲ. ಆದರೆ ಇವತ್ತು ಕೂಡ ಎಲ್ಲೋ ತಂದೆಯವರು ನಿಂತ್ಕೊಂಡು ನೀನು ಹೀಗೆ ಹೋಗಮ್ಮ ಮುಂದಕ್ಕೆ ಅಂತ ಹೇಳ್ತಾ ಇರ್ತಾರೆ. ತಾಯಿಯಾದವರು ರುಕ್ಮಿಣಿ ಒಳ್ಳೆ ಹಾಡುಗಾರ್ತಿ, ತುಂಬ ಚೆನ್ನಾಗಿ ಹಾಡ್ತಾ ಇದ್ರು. ನನ್ನ ನೃತ್ಯ ಕಾರ್ಯಕ್ರಮಗಳಿಗೆಲ್ಲ ಅವರೇ ಹಾಡ್ತಾ ಇದ್ದಿದ್ದು. ಹಾಗಾಗಿ ನನಗೆ ಅವ್ರಿಗೆ ತಾಯಿ ಮಗಳ ಇದಕ್ಕೆ ಸಂಬಂಧಕ್ಕಿಂತ ಹೆಚ್ಚಾಗಿ ಒಂದು ರೀತಿಯ ಕಲಾವಿದರ ನಂಟಿತ್ತು. ಇಟ್ಸ್ ಬಿಯಾಂಡ್ ಆಲ್ ಬೌಂಡ್ರೀಸ್. ಹಾಗಾಗಿ ನಮ್ಮ ತಾಯಿಯ ಒಡನಾಟ ಒಂದು ರೀತಿಯ ತುಂಬ ಶಿ ವಾಸ್ ಸೋ ಕಂಪ್ಯಾಷನೇಟ್. ನನಗೇನಾದ್ರು ಕೆಲವು ಒಳ್ಳೆ ಗುಣಗಳು ಬಂದಿದ್ರೆ ಅದು ನನ್ನ ತಾಯಿಯಿಂದ ಬಂದಿದೆ ಅಂತ ಹೇಳ್ಬೋದು. ಹೀಗಾಗಿ ಇಬ್ರು ಜೊತೆಗೆ ನನ್ನ ಜೊತೆಗೆ ತಮ್ಮ ತಂಗಿ ಇರೋದು. ತಮ್ಮ ಕೂಡ ಇವತ್ತು ಒಳ್ಳೆ ನಟ, ದ್ವಾರ್ಕಿ ಅಂತ ಹೇಳಿ ಮೈಸೂರಿನಲ್ಲಿ ತುಂಬಾ ದೊಡ್ಡ ನಟ. ಆಮೇಲೆ ತಂಗಿ ತುಳಸಿ ರಾಮಚಂದ್ರ ಅಂತ ಇವತ್ತು ಒಳ್ಳೆ ಸಾಧನೆಯನ್ನ ಮಾಡಿರುವಂತಹ ನೃತ್ಯ ಕಲಾವಿದೆ. ಮತ್ತೆ ಗೀತಾ ಶ್ರೀಧರ್ ಅಂತ ಕೊನೆಯ ಅವರು ಇವತ್ತು ಸುರ ಸಾಧನ ಸಂಗೀತ ಒಂದು ಶಾಲೆಯನ್ನು ಇಟ್ಕೊಂಡಿದ್ದಾಳೆ. ತುಂಬಾ ಜನಕ್ಕೆ ಸಿತಾರನ್ನ ಕಲಿಸ್ತಾ ಇದ್ದಾಳೆ. ಅವಳು ಒಬ್ಬ ಸಿತಾರ್ ಕಲಾವಿದೆ. ಹೀಗಾಗಿ ಬರೀ ನನ್ನೊಬ್ಬಳಿಗೆ ಅಲ್ಲ, ಎಲ್ರಿಗೂ ಅವರು ದಾರಿ ತೋರಿಸಿದಂಥವ್ರು. ಕಲೆಯನ್ನ ಒಂದು ಕಡೆ ಇಟ್ಕೊಂಡು ನಮ್ಮ ವಿದ್ಯಾಭ್ಯಾಸ ಅಷ್ಟೇ ಮಟ್ಟಿಗೆ ಅವ್ರಿಗೆ ಬರೀ ಕಲೆಯಲ್ಲಿ ಮಾತ್ರ ಅಲ್ಲ, ವಿದ್ಯಾಭ್ಯಾಸದಲ್ಲಿ, ಶಿಕ್ಷಣದಲ್ಲಿ ಎಲ್ಲ ಏನೇನು ಸಾಧನೆ ಸಾಧ್ಯ ಆಗುತ್ತೆ ಅದನ್ನೆಲ್ಲ ಮಾಡಬೇಕು. ಹೀಗಾಗಿ ಅದು ಎರಡನ್ನೂ ತೂಗಿಸ್ಕೊಂಡು ಹೋಗುವಂತಹ ಒಂದು ಸಾಮರ್ಥ್ಯವನ್ನ ಚಿಕ್ಕನ್ನಲ್ಲೇ ಬೆಳೆಸ್ಬಿಟ್ರು ನಮಗೆಲ್ಲ. ಎಲ್ಲೋ ಮಕ್ಕಳಿಗೆ ಊಟ ಮಾಡಿಸ್ಬೇಕಾದ್ರೆ ಚಂದಮಾಮನ್ ತೋರಿಸಿ ಚಂದಮಾಮ ನೋಡು ಅಂತ ಹೇಳ್ತಾರೆ. ಕೆಲವರು ಅದರ ಪ್ರೇರಣೆ ತಗೊಂಡು ನಾವು ದೊಡ್ಡ ಮಟ್ಟದಲ್ಲಿ ಅಂದರೆ ಸ್ಪೇಸಿಗೆ ಹೋಗಬೇಕು ಈ ಥರದ ವಿಚಾರಗಳನ್ನ. ಆದರೆ ನೀವು ಚಂದಮಾಮನ್ ನೋಡೋದ್ರ ಜೊತೆಗೆ ಮಧ್ಯದಲ್ಲಿ ಅಲ್ಲೆಲ್ಲೋ ಫ್ಲೈಟ್ ಹಾರಬೇಕಾದ್ರೆ ಗಗನ ಸಖಿ ಆಗಬೇಕು ಅನ್ನುವಂಥ ಮನಸ್ಥಿತಿನೂ ಒಂದ್ಸಲ ಬಂದ್ಬಿಟ್ಟಿತ್ತು ನಿಮಗೆ. ಯಾಕೆ ಮ್ಯಾಮ್, ಹೇಗೆ? ಅದೇನಂತ ಹೇಳಿದ್ರೆ ಅವಾಗ ಇನ್ನೂ ಐ ವಾಸ್ ಸ್ಟಿಲ್ ಎ ಟೀನೇಜ್ ಗರ್ಲ್. ನನಗೆ ಅನ್ನಿಸ್ತಾ ಇತ್ತು ಇವರು ಎಷ್ಟೊಂದು ಟ್ರಾವೆಲ್ ಮಾಡ್ತಾ ಇರ್ತಾರೆ. ನನ್ಗೆ ಟ್ರಾವೆಲಿಂಗ್ ಅಂತ ಹೇಳಿದ್ರೆ ತುಂಬಾ ಆಸೆ ಮೊದಲಿಂದನು. ಪ್ರವಾಸ ಅಂತ ಹೇಳಿದ್ರೆ ಇವತ್ತಿಗೂ ಅಷ್ಟೇ, ಏನೇ ಸುಸ್ತಾಗಿರ್ಲಿ ಏನೇ ಆಗಿರ್ಲಿ ಪ್ರವಾಸ ಅಂದ್ಕೊಳ್ಳೆ ರೆಡಿ ಆಗಿರ್ತೀನಿ. ಹಾಗಾಗಿ ಅವಾಗ ಆ ಥರ ಒಂದು ಮನಸ್ಸಿತ್ತು, ಇಷ್ಟೊಂದು ಭಾಷೆಗಳನ್ನ ಕಲಿಬಹುದು, ಇಷ್ಟೊಂದು ಟ್ರಾವೆಲ್ ಮಾಡ್ಬೋದು ನಾನು. ಆಮೇಲೆ ಯಾವಾಗ ನೋಡಿದ್ರು ಪ್ರೆಸೆಂಟಬಲ್ ಆಗಿರ್ಬೋದು. ಆಮೇಲೆ ನಗ್ನಗ್ತಾ ಎಲ್ಲರ ಹತ್ರ ಮಾತಾಡಿ ಒಂದು ಹ್ಯೂಮನ್ ಇದು ಏನಿದೆ ಕನ್ಸರ್ನ್ ಅದನ್ನ ನಾನು ಅಲ್ಲಿ ನೋಡ್ತಾ ಇದ್ದೆ. ಹಾಗಾಗಿ ನನಗೆ ಅದೊಂದು ಆಸೆ ಇತ್ತು. ಆಮೇಲೆ ಯಾರೋ ಒಬ್ರು ನನ್ನ ಜೊತೆ ಬಂದವರು, ಡೋಂಟ್ ಬಿಕಮ್ ದಿ ಏರ್ ಹೋಸ್ಟೆಸ್ ಬಟ್ ಯು ಟ್ರಾವೆಲ್ ಏರ್ ಬೈ ಏರ್, ಅಷ್ಟು ಬೇಕಾದ್ರೂ ಟ್ರಾವೆಲ್ ಮಾಡು ಆ್ಯಂಡ್ ಗೋ ಟು ಹೈಯರ್ ಲೆವೆಲ್ ಅಂತ ನನಗೆ ಕಿವಿ ಮಾತು ಹೇಳಿ ಕಳಿಸಿದ್ರು. ನಾನು ಹೋಗಿ ಕೇಳಿದ್ದೆ ಅವ್ರನ್ನ, ನಾನು ಏರ್ ಹೋಸ್ಟೆಸ್ ಆಗಬೇಕು ಇದರಲ್ಲಿ ಹೈದರಾಬಾದ್ನಲ್ಲಿ. ಅವಾಗ ಅವ್ರು ಹೇಳಿದ್ರು, ಇಲ್ಲ ನೀನು ಏರ್ ಹೋಸ್ಟೆಸ್ ಆಗಬೇಡ, ಯು ಬಿ ಟ್ರಾವೆಲಿಂಗ್ ಎ ಲಾಟ್ ಬಟ್ ಯು ಅಚೀವ್ ಇನ್ ಯುವರ್ ಫೀಲ್ಡ್ ಇನ್ ಎ ಹೈಯರ್ ಲೆವೆಲ್ ಅಂತ ಹೇಳಿ. ಸೊ ಅದಾದ್ಮೇಲೆ ಅದೊಂಥರ ಭ್ರಮನಿರಸನ. ಬಟ್ ಆದ್ರೂ ಮ್ಯಾಮ್, ಯಾಕೆಂದ್ರೆ ನಿಮ್ಮನ್ನ ಗಮನಿಸಿದ್ರೆ ಬಹುಶಃ ಯಾವ ದೇಶಕ್ಕೆ ಹೋಗಿಲ್ಲ ಅಂತ ಕೇಳಬೇಕಷ್ಟೇ ನಾವು. ಅಂದ್ರೆ ಆ ಥರ ನೀವು ಬ್ಯಾಕ್ ಟು ಬ್ಯಾಕ್ ಟ್ರಾವೆಲ್ ಮಾಡೋದಿರ್ಬೋದು, ಏರ್ ಟ್ರಾವೆಲ್ಲು ಇಟ್ ಈಸ್ ನಾಟ್ ಈಸಿ. ಅದೂ ಕೂಡ ಇಷ್ಟಾದರೂ ಕೂಡ ಒಬ್ಬ ಸದ್ಗೃಹಿಣಿಯಾಗಿ ಬ್ಯಾಕ್ ಟು ಬ್ಯಾಕ್ ಟ್ರಾವೆಲ್ ಮಾಡೋದಿರ್ಬೋದು, ನಿಮ್ಮ ಬರವಣಿಗೆ ಇರ್ಬೋದು, ಸಂಶೋಧನೆಗಳಿರ್ಬೋದು, ಆ್ಯಂಡ್ ನೀವು ಲೆಕ್ಚರ್ಸ್ ಕೊಡೋದಿರ್ಬೋದು, ಮತ್ತು ನೀವು ಪ್ರಬಂಧ ಮಂಡನೆಗಳಿರ್ಬೋದು, ಅಂದರೆ ಒಂದಾ ಎರಡ ನೀವು ಯಾವ ಕ್ಷೇತ್ರ ಕೇಳಿದ್ರು ಎಸ್ ನಿಮ್ಮ ಹೆಸರಲ್ಲಿದೆ. ಸೊ ಹೀಗಿದ್ದಾಗ ಅಂದರೆ ಒಂದು ಕಡೆ ಸಂಸಾರದ ಜವಾಬ್ದಾರಿಗಳು ಈ ಥರ ಎಲ್ಲವನ್ನೂ ಕೂಡ ಒಬ್ಬ ಹೆಣ್ಣುಮಗಳಾಗಿ ನಿಭಾಯಿಸೋದು ಹೇಗೆ?
ತುಂಬ ಸಂತೋಷ ಈ ಪ್ರಶ್ನೆಗೆ. ಯಾಕೆಂದರೆ ನನ್ನ ಜೊತೆಗಿರೋರೆಲ್ಲ ಸಾಮಾನ್ಯವಾಗಿ ನಾನು ವೈ ಪೀಪಲ್ ಆಸ್ಕ್ ಮೀ ವೈ ಯು ಆರ್ ಸೋ ಯಂಗ್ ಇನ್ ಯುವರ್ ಮೈಂಡ್ ಸೆಟ್ ಅಂತ ಕೇಳ್ತಾರೆ. ನಾನು ಹೇಳೋದು ಏನಂತ ಹೇಳಿದ್ರೆ, ನನಗಿಂತ ವಯಸ್ಸಾದವ್ರನ್ನ ನಾನು ನಿಜವಾಗ್ಲೂ ಐ ಗಿವ್ ದಿ ರೆಸ್ಪೆಕ್ಟ್ ಟು ದೆಮ್. ಬಟ್ ಅವ್ರ ಜೊತೆಗೆ ನನಗಿರೋದಕ್ಕಿಂತ ಯಂಗ್ಸ್ಟರ್ಸ್ ಜೊತೆಗೆ ಇರ್ತೀನಿ ನಾನು. ಅವ್ರಿಗೆ ನನ್ನಿಂದ ಏನಾದ್ರು ಕೊಡೋದಕ್ಕೆ ಸಾಧ್ಯ, ಅವ್ರ ಜೊತೆಗೆ ತೊಡಗಿಕೊಂಡು ಯಾವಾಗಲೂ ಇರ್ತೀನಿ ನಾನು. ಹಾಗಿರುವಾಗ ಒಂದು ಕಿವಿ ಮಾತು ಏನು ಹೇಳಬೇಕಂತ ಹೇಳಿದ್ರೆ, ಯಾವ ಜವಾಬ್ದಾರಿನಾದರೂ ನಿಭಾಯಿಸುವಂತಹ ಒಂದು ಆತ್ಮಸ್ಥೈರ್ಯವನ್ನು ಬೆಳೆಸ್ಕೋಬೇಕು. ಅದು ಒಂದು ದಿವಸಕ್ಕೆ ಸಿಗುವಂಥದ್ದಲ್ಲ, ಅದು ಸಮ್ವೇರ್ ಇನ್ ಟೀನೇಜಿಂದಾನೇ ಶುರು ಆಗಿಬಿಡುತ್ತೆ. ಅದು ಅವಾಗಲೇ ಒಂಥರ ಒಂದು ವಿಚಲಿತವಾದ ಮನಸ್ಸುಗಳಿರುತ್ತೆ, ಇದು ಮಾಡ್ಬೋದು ಇದು ಮಾಡಬಾರ್ದು ತುಂಬ ಸಲ. ಹಾಗೆ ಬಂದಾಗ ಮಾಡಬೇಕು ಅನ್ನೋದಕ್ಕೆ ಹೋಗ್ಬೇಕೆ ಹೊರತು ಮಾಡಬಾರ್ದು ಅನ್ನೋದಕ್ಕೆ ಹೋಗಬಾರ್ದು. ಮಾಡಬೇಕು ಅಂತ ಹೋದಾಗ ಯು ಹ್ಯಾವ್ ಟು ವಾಕ್ ಎನ್ ಎಕ್ಸ್ಟ್ರಾ ಮೈಲ್, ನೋ ಪ್ರಾಬ್ಲಮ್, ನಡೆಯೋಣ. ಯಾಕಂದರೆ ವಯಸ್ಸಿದೆ, ಆಮೇಲೆ ಆಸೆ ಇದೆ ಮಾಡಬೇಕು ಅಂತ, ಒಂದು ಆಂಬಿಷನ್ ಮುಂದೆ ಇಟ್ಕೋಬೇಕು. ಒಬ್ಬ ವ್ಯಕ್ತಿಯನ್ನು ನಾವು ಒಂದು ಕಡೆ ನಿಲ್ಲಿಸ್ಬಿಟ್ಟು ಅಲ್ಲಿ ನಾವು ಹೋಗೋಕ್ಕಾಗತ್ತಾ ಅಂತ ನೋಡಬೇಕು. ಹಾಗೆ ಹೋಗ್ತಾ ಹೋದಾಗ ಎಷ್ಟೋ ಕಷ್ಟಗಳು ಬರುತ್ತೆ. ಇಟ್ಸ್ ನಾಟ್ ಎನ್ ಈಸಿ. ಅದರಲ್ಲಿ ನೀವು ಹೇಳಿದಾಗೆ ಒಬ್ಬ ಗೃಹಿಣಿ, ಒಬ್ಬ ಸ್ತ್ರೀ ಸಂಶೋಧನೆಯಲ್ಲಿ ತೊಡಗೋದು. ನಾವು ತುಂಬ ಜನ ಸೈಂಟಿಸ್ಟ್ ನೋಡ್ತೀವಿ. ವಿ ಹ್ಯಾವ್ ಟು ಸಲ್ಯೂಟ್ ದೀಸ್ ಸೈಂಟಿಸ್ಟ್ ಆಸ್ ದಿ ರಿಸರ್ಚರ್ಸ್. ಎಷ್ಟೊಂದು ನಮಗೋಸ್ಕರ ದುಡಿತಾರೆ, ಮಾಡ್ತಾರೆ. ಅವ್ರಿಗೆ ಯಾವುದು ಹಗಲು ರಾತ್ರಿ ಯಾವ ವ್ಯತ್ಯಾಸನೂ ಇಲ್ಲ. ಅವ್ರ ಮುಂದೆ ನೋಡಿದಾಗ ನಾವಿನ್ನೂ ಕಲಿಬೇಕು ಅಂತ ಅನ್ಸುತ್ತೆ. ಹಾಗೆ ನಾವು ಯಾವುದನ್ನು ಕಷ್ಟ ಅಂತ ತಿಳ್ಕೊಬಾರ್ದು. ಆಪರ್ಚುನಿಟಿ ಸಿಕ್ಕಿದಾಗ ನಮಗೆ ತಕ್ಷಣ ಅದನ್ನು ತೊಗೊಂಡ್ಬಿಡ್ಬೇಕು. ನಾವು ಅದು ಇಲ್ಲ, ಇದು ನನಗಾಗಲ್ಲ, ಲೆಟ್ ಮೀ ಸಿ ಇಫ್ ಪಾಸಿಬಲ್, ವಾಟ್ ಈಸ್ ದಿ ದಿ ಅಸೈನ್ಮೆಂಟ್, ವಾಟ್ ಈಸ್ ದ ಡ್ಯೂರೇಷನ್, ಎಷ್ಟು ದುಡ್ಡು ಕೊಡ್ಬೋದು, ಇದನ್ನೆಲ್ಲ ಯೋಚನೆ ಮಾಡ್ತಾ ಹೋದರೆ ನಾವು ಬೆಳೆಯೋದಕ್ಕೆ ಸಾಧ್ಯ ಇಲ್ಲ. ಸೊ ನಾವು ಆ ಥರ ಯಾವ ಥರನೂ ಆ ಥರ ಯೋಚನೆ ಮಾಡಿದ್ರೆ ಮುಂದಕ್ಕೆ ಹಾಗೆ ಬೆಳ್ಕೊಂಡು ಬಂದು ಇವತ್ತು ಸಾಧ್ಯ ಇದೆ ಅದು. ಇಟ್ಸ್ ನಾಟ್ ದಟ್ ಅಯ್ಯೋ ನಿಮ್ಮ ಕಾಲದಲ್ಲಿ ಹಾಗಿತ್ತು ನಮ್ಮ ಕಾಲದಲ್ಲಿ ಹೀಗಿದೆ ಅಂತ. ಕಾಲ ಎಲ್ಲ ಒಂದೇ, ಕಾಲ ಯಾರಿಗೂ ನಿಲ್ಲಲ್ಲ, ಕಾಲ ಇದ್ದೇ ಇರುತ್ತೆ. ಆದರೆ ಆ ಕಾಲವನ್ನು ಸದುಪಯೋಗ ಮಾಡ್ಕೊಂಡು ಹೋಗೋದಿದೆಯಲ್ಲ, ಡೋಂಟ್ ವೇಸ್ಟ್ ಯುವರ್ ಡೇ, ದಟ್ ಈಸ್ ಮೈ ಕಿವಿ ಮಾತು. ಡೋಂಟ್ ಯೂಸ್ ಟೂ ಮಚ್ ಆಫ್ ಯುವರ್ ಮೊಬೈಲನ್ನು ಒಂದು ಇನ್ಸ್ಟ್ರೂಮೆಂಟ್ ಆಗಿ ಬಳಸಿ. ಬಿಕಾಸ್ ಇಟ್ ಈಸ್ ರಿಕ್ವೈರ್ಡ್ ಟುಡೇ. ಮೊಬೈಲ್ ಇಲ್ಲದೆ ನಾವೇನು ಮಾಡೋಕ್ಕಾಗಲ್ಲ. ಲೆಟ್ ಇಟ್ ಬಿ ಎನ್ ಇನ್ಸ್ಟ್ರೂಮೆಂಟ್, ಬಟ್ ಇಟ್ ಈಸ್ ನಾಟ್ ದ ಲೈಫ್ ಫಾರ್ ಯು. ಜೀವನದಲ್ಲಿ ನೋಡೋದಕ್ಕೆ ಬೇಕಾದಷ್ಟಿದೆ, ಅದನ್ನು ನಾವು ಕಳ್ಕೊಬಾರ್ದು. ಸ್ಥೈರ್ಯವನ್ನು ಬೆಳೆಸ್ಕೊಂಡು ಹೋದರೆ, ನನ್ನಂಥವರೇ ಮಾಡಿದ್ರೆ ಇವತ್ತಿನ ಸಂದರ್ಭದಲ್ಲಿ ಬೇಕಾದಷ್ಟು ಅವಕಾಶಗಳಿದೆ. ಇನ್ನೂ ಉತ್ತಮವಾದ ಕೆಲಸವನ್ನು ನಮ್ಮ ದೇಶಕ್ಕೋಸ್ಕರ ನಾವು ಮಾಡೋದಕ್ಕೆ ಸಾಧ್ಯ. ಇದು ನನ್ನ ಒಂದು ಅನುಭವ. ಗ್ರೇಟ್. ಅಂದರೆ ಒಂದು ಹಂತದಲ್ಲಿ ನೋಡೋದಾದ್ರೆ, ಈಗ ಕಲೆ ನಿಮಗೂ ಕೂಡ ಸಾಹಿತ್ಯ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ನರ್ತನದಲ್ಲಿ ಆಸಕ್ತಿ ಆಗಿರಬಹುದು, ಅದರಲ್ಲೂ ಕೂಡ ಅಧ್ಯಯನ ಮಾಡ್ತೀರಿ. ಆದರೆ ಒಂದು ಸಹಜವಾಗಿ ಈ ಎಲ್ಲ ಕಲೆಯಲ್ಲಿ ಆಸಕ್ತಿ ಇರುವಂಥವರ ಒಂದು ಬಹುತೇಕ ಎಲ್ಲರೂ ಆಯ್ಕೆ ಮಾಡಿಕೊಳ್ಳೋದಂದ್ರೆ ಬಣ್ಣದ ಲೋಕ ಅಂತ ಆಗಿರ್ಬೋದು. ಅಂದರೆ ಒಂದು ಸುಲಭದ ದಾರಿ. ಆದರೆ ಸುಲಭದ ದಾರಿ ಬಿಟ್ಟು ಕಷ್ಟ, ಪರಿಶ್ರಮ, ಒಂದು ವಿಭಿನ್ನತೆಯ ಜೊತೆಗೆ ನೀವು ಹಾದಿಯನ್ನು ಆಯ್ಕೆ ಮಾಡ್ಕೊಳ್ತೀರಿ. ಸಂಶೋಧನೆ ಅನ್ನುವಂಥದ್ದು, ಅಧ್ಯಯನ ಅನ್ನುವಂಥದ್ದು ಬಹುತೇಕ ಈ ಎಲ್ಲದಕ್ಕಿಂತಲೂ ಹೆಚ್ಚಾಗಿ ನಿಮ್ಮನ್ನು ಸೆಳೆದಿದ್ದು ಯಾಕೆ ಅಂತ. ಆ ಡಿಸ್ಟ್ರಾಕ್ಷನ್ ಜೊತೆಗೆ ಸೌಂದರ್ಯ ಬೇರೆ ಇದೆ ಮೇಡಮ್, ನೀವು ಇಷ್ಟು ಚೆನ್ನಾಗಿದೆ. ಹೀಗಾಗಿ ಈ ಡಿಸ್ಟ್ರಾಕ್ಷನ್ ಇಲ್ಲದೆ ಈ ದಾರಿ ಕಡೆ ಹೋಗದೆ ಇದನ್ನ ಆಯ್ಕೆ ಮಾಡ್ಕೊಂಡಿರೋದು ಯಾಕೆ ಅಂತ. ನೀವು ಹೇಳಿದ್ದು ಬಣ್ಣದ ಲೋಕ ಅಂತ, ಅದನ್ನು ಯಾವತ್ತೂ ನಾನು ಅದಕ್ಕೊಂದು ತುಂಬ ದೊಡ್ಡ ರೆಸ್ಪೆಕ್ಟ್ ನನಗೆ. ಯಾಕೆಂದರೆ ತಂದೆ ಬಣ್ಣ ಹಚ್ಚಿದವರು. ನಾನು ಒಂದು 500 ಕಾರ್ಯಕ್ರಮಗಳನ್ನು ನೀಡಿರಬಹುದು ಆಸ್ ಎ ಡಾನ್ಸರ್. ನನ್ನ ಕೊನೆಯ ಒಂದು ನೃತ್ಯ ಅಂದರೆ ರಂಗದಿಂದ ಹೊರಗೆ ಬರೋದಕ್ಕೆ ಮುಂಚೆ ಐ ಡಾನ್ಸ್ಡ್ ಆಸ್ ಶಾಂತಲಾ ಇನ್ ಎ ಬ್ಯಾಲೆ, ಅದರಲ್ಲಿ ಬೇಲೂರಲ್ಲೇನೆ. ಆವಾಗ ಟೂರಿಸ್ಟ್ ವೀಕ್ ಅಂತ ನಮ್ಮ TP ಸರ್ ಅವರು ಚೀಫ್ ಸೆಕ್ರೆಟರಿ ಆಗಿದ್ದರು. ಅವಾಗ ಅದನ್ನು ಅವರು ಮಾಡಿದಾಗ ನಾನು ಶಾಂತಲೆಯಾಗಿ, ಅದು ನನ್ನ ಒಂದು ಮಹದಾಸೆ ಇತ್ತು. ಇಷ್ಟು ನೃತ್ಯ ಕಲ್ತಿರೋದಕ್ಕೆ ಒಂದು ಶಾಂತಲೆಯಾಗಿ ಮಾಡೋದಕ್ಕೆ ನನಗಾಗತ್ತಾ ಅಂತ. ನನ್ನ ಗುರುಗಳು ರಾಧಾಕೃಷ್ಣ ಅಂತ ಹೇಳಿ ಅವರು ಅದನ್ನು ಸಾರ್ಥಕಪಡಿಸಿದ್ರು. ಅದು ಮಾಡಿ ಬಂದಾದಮೇಲೆ ಐ ಥಾಟ್ ದಟ್ ಶಾಂತಲೆ ಏನು ಮಾಡಿದ್ಲು ಕೊನೆಗೆ, ಅಷ್ಟು ದೊಡ್ಡ ನರ್ತಕಿ ಅವಳು, ಜೈನ ಧರ್ಮ ಅನುಸರಿಸ್ಕೊಂಡು ಹೋಗಿ ಕೊನೆಗೆ ಏನಾಗ್ತಾಳೆ ಅವಳು, ಅದರಲ್ಲಿ ಲೀನವಾಗಿ ಅವಳು ಒಂದು ಸಲ್ಲೇಖನ ವ್ರತ ಅದನ್ನು ತಗೊಂಡು ಅವಳು ಜೀವನವನ್ನು ಮುಗಿಸ್ತಾಳೆ. ಅಂದರೆ
ನಾವು ಆ ಬಣ್ಣದ ರಂಗದಲ್ಲೇ ನಿಲ್ಲೋದಕ್ಕೆ ಸಾಧ್ಯ ಇಲ್ಲ, ಅದರ ಆಚೆಗೆ ಹೋಗಬೇಕು ಅಂತ ಅನ್ನಿಸ್ಬಿಟ್ಟು ಸಂಶೋಧನೆಯನ್ನು ಗಟ್ಟಿಯಾಗಿ ತಗೊಂಡೆ. ಅದಕ್ಕೆ ಸಹಾಯ ಮಾಡಿದವರು ನನ್ನ ಪತಿ ನಂದಗೋಪಾಲ್. ಬೇಲೂರಿನಲ್ಲಿ ಕಾರ್ಯಕ್ರಮ ಕೊಟ್ಟಾದ ಮೇಲೆ ರಾತ್ರಿ ಕೂತ್ಕೊಂಡು ಮಧ್ಯರಾತ್ರಿ ಬೇಲೂರಿನಲ್ಲಿ ಒಂದು ಮರದ ಕೆಳಗೆ ಕೂತ್ಕೊಂಡು ಡಿಸಿಷನ್ ತಗೊಂಡ್ವಿ. ಶುಡ್ ಐ ಕಂಟಿನ್ಯೂ ಆಸ್ ಎ ಡಾನ್ಸರ್ ಆರ್ ಶುಡ್ ಐ ಕಂಟಿನ್ಯೂ ಆಸ್ ಎ ರಿಸರ್ಚರ್? ಅಷ್ಟೊತ್ತಿಗಾಗಲೇ ನಾನು ರಿಸರ್ಚ್ ಮಾಡಿ ಅರ್ಧ ಆಗಿತ್ತು, ಮುಂದಕ್ಕೆ ಹೋಗ್ತಾ ಇರಲಿಲ್ಲ. ಯಾಕಂದ್ರೆ ಇಷ್ಟೊಂದು ಕಾರ್ಯಕ್ರಮಗಳು, ಆಮೇಲೆ ಮನೆಯನ್ನು ತುಗಿಸ್ಬೇಕು. ಆವಾಗ ನಾನು ಡಿಸೈಡ್ ಮಾಡಿದೆ, ಮಧ್ಯರಾತ್ರಿಯಲ್ಲಿ ನಂದಗೋಪಾಲ್ ಹ್ಯಾಡ್ ಗಿವನ್ so many options. You are capable in this, so many things. ಒಂದನ್ನ ಗಟ್ಟಿಯಾಗಿ ಆರಿಸ್ಕೊ, ಫೋಕಸ್ ಆನ್ ಒನ್ ಥಿಂಗ್. ನಿನಗೆ ಯಾವುದು ಕೊನೆವರೆಗೂ ನಿಲ್ಲುತ್ತೆ, ನಿನ್ನಿಂದ ದೇಶಕ್ಕೆ ಒಂದು ಸಮರ್ಥವಾದ ಒಂದು ಕೊಡುಗೆ ಯಾವುದರಿಂದ ಬರುತ್ತೆ. ನಿನ್ನ ಮಹದಾಸೆ ಏನು? ಇವತ್ತಾಯ್ತು ಡಾನ್ಸ್ ಮಾಡಿದಿ, ಶಾಂತಲೆ ಆಯಿತು, ಮುಂದೆ ಏನು ಅಂದಾಗ ನನಗನ್ನಿಸ್ತು ಸಂಶೋಧನೆಯಷ್ಟು ಕಣ್ಣಿರೋವರೆಗೂ ಮಾಡೋ ಅಂಥದ್ದು ಸಂಶೋಧನೆ ಮಾತ್ರ. ನೃತ್ಯ ಫಿಗರ್ ಇರೋವರೆಗೂ, ಶಕ್ತಿ ಇರೋವರೆಗೂ ರಂಗದಲ್ಲಿ ನಿಂತ್ಕೋಬಹುದು. ಆಮೇಲೆ ಒಂದು ಹಿರಿಯ ಕಲಾವಿದೆಯಾಗಿ ಇರಬಹುದೇ ಹೊರತು ಒಂದು ನರ್ತಕಿಯಾಗಿ ಅಥವಾ ಆಕ್ಟಿವ್ ಆಗಿರೋಕ್ಕಾಗಲ್ಲ. ಸಂಶೋಧನೆಯಲ್ಲಿ ಕಣ್ಣಿರೋವರೆಗೂ ಆಕ್ಟಿವ್ ಆಗಿರ್ಬೋದು, ಅದು ಒಂದು. ಆಮೇಲೆ ಸಾಕಷ್ಟು ಕೊಡುಗೆ ಕೊಡೋದಕ್ಕೆ ಇದು ಸಾಧ್ಯ, ಸಂಶೋಧನೆ ಸಾಧ್ಯ ಅಂತ. ಅದು ಪ್ರಾಬಬ್ಲಿ ನನ್ನ ಚಿಕ್ಕಪ್ಪ ಅವರು ತಂದೆಯ ತಮ್ಮ ಪ್ರೊಫೆಸರ್ M.S.A. ರಾವ್ ಅಂತ ದೊಡ್ಡ ಸೋಷಿಯಾಲಜಿಸ್ಟ್ ಅವರು. ಅವರ ಒಂದು ಇಂಪ್ಯಾಕ್ಟ್ ನನ್ನ ಮೇಲೆ ಸಾಕಷ್ಟು ಆಗಿತ್ತು. ಎಷ್ಟು ಸುರಕ್ಷಿತವಾಗಿ ಸಂಶೋಧಕಿಯಾಗಿ ಒಬ್ಬ ಹೆಣ್ಣುಮಗಳು ಇಂಥ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಸುಲಭ ಅಥವಾ ಹೇಗಿರುತ್ತೆ ಈ ವಾತಾವರಣ ಪರಿಸರ, ಅದ್ರ ಬಗ್ಗೆ ಹೇಳಿ. ನಾನು ಮೊದಲೇ ಹೇಳಿದಾಗೆ ಇಟ್ಸ್ ನಾಟ್ ಎ ಈಸಿ ಚಾಯ್ಸ್. ಗೊತ್ತಿತ್ತು ನನಗೆ ಇದರಿಂದ ಸಾಕಷ್ಟು ಕಷ್ಟಪಡಬೇಕಾಗತ್ತೆ, ಮಾಡಬೇಕಾಗತ್ತೆ ಅಂತ. ನನ್ನ ಪ್ರೊಫೆಸರ್ ಆದವರು ಪ್ರೊಫೆಸರ್ A.V. ನರಸಿಂಹಮೂರ್ತಿ ಅಂತ ಹೇಳಿ ಮೈಸೂರಿನಲ್ಲಿ, ಅವರು ನಮ್ಮ ಇತಿಹಾಸ ವಿಭಾಗದಲ್ಲಿ ಬಹಳ ದೊಡ್ಡ ಹೆಸರು ಮತ್ತು ತುಂಬ ಕೆಲಸ ಮಾಡಿದಂಥ ವ್ಯಕ್ತಿ. ಇವತ್ತು ಅವರು ನನಗೆ ಆದರ್ಶ. ಅವರು ಒಂದು ದಾರಿಯನ್ನು, ಸರಿಯಾದ ದಾರಿಯನ್ನು ನನಗೆ ತೋರಿಸಿದ್ರು. PhD ಆಯಿತು, ವಾಟ್ ಈಸ್ ನೆಕ್ಸ್ಟ್? ಪಬ್ಲಿಕೇಶನ್ ಮಾಡಿಬಿಡು, ಆವಾಗ ನಿನ್ನ ಹೆಸರು ಎಲ್ಲ ಕಡೆಗೂ ಹೋಗುತ್ತೆ. ಇಫ್ ಯು ಗೋ ಟು ಹಾರ್ವರ್ಡ್, ನೀವು ಇದನ್ನು ಲೈಬ್ರರಿ ಇದನ್ನು ತೆಗೆದ್ರೆ, ಬ್ರೌಸ್ ಮಾಡಿದ್ರೆ ನನ್ನ ಬುಕ್ ಇದೆ ಅಲ್ಲಿ. ಫಸ್ಟ್ ಬುಕ್ ಡಾನ್ಸ್ ಆ್ಯಂಡ್ ಮ್ಯೂಸಿಕ್ ಇನ್ ಟೆಂಪಲ್ ಆರ್ಕಿಟೆಕ್ಚರ್ ಅಂತ ನನ್ನ ಸಂಶೋಧನೆ ಗ್ರಂಥ. ಅದು ವರ್ಲ್ಡಲ್ಲಿ ಸುಮಾರು ಎಲ್ಲ ಲೈಬ್ರರೀಸ್, ಚೈನಾದಲ್ಲಿದೆ, ಇಟಲಿಯಲ್ಲಿದೆ, ಯಾವ ದೇಶದಲ್ಲಿ ಕೇಳಿ ಅಲ್ಲೆಲ್ಲ ಕಡೆ ಇದೆ. ದಟ್ ವಾಸ್ ದಿ ಫಸ್ಟ್ ಒಂದು ಮೈಲ್ ಸ್ಟೋನ್ ಅಂತಾರಲ್ಲ, ಅದಾಯಿತು. ಅದಾದಮೇಲೆ ನನಗೆ ಆದಷ್ಟು ಎಷ್ಟೊಂದು ಇನ್ವಿಟೇಷನ್ಸ್ ಬರೋಕ್ಕೆ ಶುರು ಆಯಿತು. ನೀವು ಬಂದು ಪೇಪರ್ ಪ್ರೆಸೆಂಟ್ ಮಾಡಬೇಕು, ನಿಮ್ಮ ಸಂಶೋಧನೆಯನ್ನು ಎಲ್ಲ ಕಡೆಗೆ. ಚೆನ್ನೈ ಅಂಥ ಕಡೆ ಹೋಗಿ ನಾನು ಕರ್ನಾಟಕದ ಒಂದು ಕಲೆ ಮತ್ತು ಸಂಸ್ಕೃತಿ, ಅದರಲ್ಲಿ ನಮ್ಮ ಚಾಲುಕ್ಯರ ಬಾದಾಮಿ ನಟೇಶನನ್ನು ಅಲ್ಲಿ ಹೋಗಿ ತೋರಿಸಿ, ವಾಟ್ ಈಸ್ ಇಟ್ ಅಂತ. ನಿಮ್ಮ ಚೋಳನ ನಟರಾಜ 10ನೇ ಶತಮಾನದಲ್ಲಿ ಬಂದಿದ್ದು, ಇದು 6ನೇ ಶತಮಾನದಲ್ಲಿ ಇಷ್ಟು ದೊಡ್ಡ ಒಂದು ನೃತ್ಯ, ಇದನ್ನ ನಾವು ಅಲ್ಲಿ ನಾಟ್ಯಾಗಮವನ್ನೇ ತೆರೆದಿಟ್ಟಿದೆ, ಪುಸ್ತಕದಂಗಿದೆ, ಅದು ಒಂದು ಸ್ಕಲ್ಪ್ಚರು, ಇಟ್ ಈಸ್ ಎ ಬುಕ್ ಬೈ ಇಟ್ ಸೆಲ್ಫ್. ಸೊ ಅದು ಹೇಳಿದಾಗ ಚೆನ್ನೈಯಲ್ಲಿ ಆಶ್ಚರ್ಯ ಆಗೋಯ್ತು ಅವ್ರಿಗೆ, ಇಷ್ಟೊಂದು ಕರ್ನಾಟಕದಲ್ಲಿ ಇದೆಯಾ? ಇದು ಫಸ್ಟ್ ಕ್ವಶನ್. ನೀವು ಕೇಳಿದ ಪ್ರಶ್ನೆಯಲ್ಲಿ ಇಟ್ ವಾಸ್ ನಾಟ್ ಈಸಿ. ಆಸ್ ಐ ಸೆಡ್, ನಾನು ಒಬ್ಬ ಮಹಿಳೆಯಾಗಿ ಈ ಸಂಶೋಧನಾ ರಂಗದಲ್ಲಿ ತೊಡಗಿಕೊಂಡು ಹೋಗೋದು, ಇಷ್ಟೊಂದು ಟ್ರಾವೆಲ್ ಮಾಡೋದು, ಎಲ್ಲ ಕಡೆಗೂ ಹೋದರೆ ಏನು ತೊಂದರೆ ಆಗ್ತಿತ್ತ ಅಂತ. ಆದರೆ ನಿಮ್ಗೆ ಹೇಳಬೇಕಂದ್ರೆ ಸಂಶೋಧನಾ ಕ್ಷೇತ್ರ ಸುರಕ್ಷಿತ. ಹೌದಾ? ಸ್ತ್ರೀಯರಿಗೆ, ಮಹಿಳೆಯರಿಗೆ ದೇ ರೆಸ್ಪೆಕ್ಟ್. ಇವಾಗ ನಾವು ರಾಮಪ್ಪ ದೇವಾಲಯದ ಒಂದು ಇದು ಬಂದಾಗ, ಯುನೆಸ್ಕೋ ಹೆರಿಟೇಜ್ ಸೈಟ್ ಅಂತ ಬಂದಾಗ, ಎಷ್ಟೋ ಜನ ಅದಕ್ಕೆ ಇದು ಕೊಟ್ಟು ಅದೆಷ್ಟೋ 2 ಸಲ ರಿಜೆಕ್ಟ್ ಆಗಿ ಬಂದಿತ್ತು. ಆವಾಗ ನನ್ನ ದೃಷ್ಟಿ ಅವ್ರ ಗಮನಕ್ಕೆ ಬಂತು, ಇಷ್ಟು ಒಳ್ಳೆ ಪರ್ಸನ್ನು, ಅದು ಯುನೆಸ್ಕೋ ಫೆಲೋ ಅಂತ ಇದ್ದಾಗ ನಾವು ಯಾಕೆ ಇವ್ರನ್ನ ಕೇಳಬಾರ್ದು ಅಂತ. ಕೇಳಿದಾಗ ಕೆಲವರು ತುಂಬ ಮರ್ಯಾದೆ ಕೊಡ್ತಾರೆ. ಬೀಯಿಂಗ್ ಎ ವುಮನ್ ಇಟ್ಸ್ ಅನ್ ಅಡ್ವಾಂಟೇಜ್ ಇನ್ ಸಮ್ ರೆಸ್ಪೆಕ್ಟ್ಸ್. ಬಟ್ ಏನಂದರೆ ನಾನು ಹೇಳೋದು, ಆ ಒಂದು ಗಟ್ಟಿತನವನ್ನು ಬೆಳೆಸ್ಕೋಬೇಕು.
ಗಟ್ಟಿತನ ಅಂದ್ರೆ ನೋಡಕ್ಕಲ್ಲ, ಹ್ಮ್ ಆ ಕ್ಷೇತ್ರದಲ್ಲಿ ಹೌದು. ಮತ್ತೆ ಆ ಸಂಶೋಧನೆಯಲ್ಲಿ ಒಂದು ಗಟ್ಟಿತನ ಹ್ಮ್. ಬೆಳೆಸ್ಕೊಂಡ್ರೆ ಖಂಡಿತ ಸ್ತ್ರೀಯರಿಗೆ ಯಾವ ತರಹದ ಸಮಸ್ಯೆ ಅಲ್ಲಿಲ್ಲ. ಮೇಡಮ್, ಸಂಶೋಧನೆ ಅಂತ ಬಂದಾಗ ಕರ್ನಾಟಕದ ವಿಶೇಷತೆಗಳನ್ನ ಬೇರೆ ರಾಜ್ಯಗಳಲ್ಲಿ ತಾವು ಪರಿಚಯಿಸ್ತಾ ಇದ್ರೆ ಅದು ಬಹಳ ಹೆಮ್ಮೆ ಪಡುವಂತಹ ವಿಚಾರ. ಅದ್ರ ಜೊತೆಗೆ ಕರ್ನಾಟಕದ ವಿಶೇಷತೆ ಅಂತ ಬಂದಾಗ ನೃತ್ಯ ಕ್ಷೇತ್ರದಲ್ಲಿ ಈಗ ಬೇರೆ ಬೇರೆ ರಾಜ್ಯಗಳಲ್ಲಿ ಅವರದೇ ಆದ ನೃತ್ಯ ಪ್ರಕಾರಗಳಿದೆ. ಇಲ್ಲಿ ಒಂದ್ ರೀತಿ ಅಂದ್ರೆ ದೇವಾಲಯಗಳು ಬರುತ್ತೆ, ಶಿಲ್ಪಕಲೆಗಳು ಬರುತ್ತೆ. ಈ ಸಂಶೋಧನೆಯ ಬಗ್ಗೆ ಹೇಳಿ ಮೇಡಮ್. ನೀವು ಗಮನಿಸಿರ್ಬೋದು, 8ನೇ ತರಗತಿಯ ಒಂದು ಟೆಕ್ಸ್ಟ್ ಬುಕ್, ಅದರಲ್ಲಿ ಚಿದಾನಂದ ಮೂರ್ತಿಯವರು ಬರೆಯುವಾಗ ಅದರಲ್ಲಿ ಹೇಳ್ತಾರೆ, ಅದು ಏನಂದರೆ ಎಲ್ಲ ರಾಜ್ಯಗಳಿಗೂ ಅದರದ್ದೇ ಆದ ನೃತ್ಯ ಸಂಪ್ರದಾಯ ಇತ್ತು, ಕರ್ನಾಟಕಕ್ಕೆ ಅದರದ್ದೇ ಆದ ನೃತ್ಯ ಸಂಪ್ರದಾಯ ಇತ್ತೆ ಅಂತ ಕ್ವಶನ್ ಬಂದಾಗ ಇಲ್ಲ ಅಂತ ಎಷ್ಟೋ ಜನ ಸಾಧಿಸಿದ್ದಾರೆ. ಆದರೆ ಚೂಡಾಮಣಿ ನಂದಗೋಪಾಲ್ ಅವರ ಒಂದು ಸಂಶೋಧನೆಯಿಂದ ಕರ್ನಾಟಕಕ್ಕೆ ಆ ಹಿನ್ನೆಲೆ ಇದೆ ಅನ್ನೋದನ್ನು ಅವ್ರು ಬರೆದಿದ್ದಾರೆ. ಬರೆದು ನನ್ನ ಶಿಲೆಕಲೆ ಪುಸ್ತಕಕ್ಕೆ ಅವರು ಮುನ್ನಡಿಯನ್ನು ಬರೆದ್ರು. ತುಂಬ ಸಂತೋಷದಿಂದ ಚಿದಾನಂದ ಮೂರ್ತಿಯವರು ಬರೆದ್ರು. ಹಾಗೆ ನೋಡಿದಾಗ ನಮಗೆ ಕರ್ನಾಟಕದ ಒಂದು ಇಡೀ, ನಾನೇನಂತ ಹೇಳಿದ್ರೆ ಬರೀ ಇತಿಹಾಸ, ನಾನು ಫಸ್ಟು ಐ ಆಮ್ ಎ ಹಿಸ್ಟಾರಿಯನ್. ಒಬ್ಬ ಒಂದು ಇತಿಹಾಸ ಒಂದು ಸಂಶೋಧನೆಯಲ್ಲಿ ನಮಗೆ ಯಾವ ರಾಜ್ಯದ ಗಮನ ಇರೋದಿಲ್ಲ. ನಮಗೆ ಒಂದು ರಾಷ್ಟ್ರ ಮಟ್ಟದ ಒಂದು ವಿಚಾರದಲ್ಲಿ ಇದು ಎಲ್ಲಿ ನಿಲ್ಲುತ್ತೆ ಅನ್ನೋದನ್ನು ನಾವು ಸಂಶೋಧನೆಯಲ್ಲಿ ನೋಡ್ತೀವಿ. ಹಾಗೆ ನೋಡಿದಾಗ ಕರ್ನಾಟಕವೇ ಇಟ್ ಈಸ್, ಯಾಕೆಂದರೆ ನಮಗೆ ಗುಪ್ತರ ಕಾಲದಲ್ಲಿ ಒಂದಿಷ್ಟು ಸಿಗುತ್ತೆ ನಮಗೆ ನೃತ್ಯದ ಬಗ್ಗೆ, ಇದ್ರ ಬಗ್ಗೆ ಎಲ್ಲ ನಾಟ್ಯಾಗಮ ಅಥವಾ ನಾಟ್ಯಶಾಸ್ತ್ರವನ್ನು ಅವರನ್ನು ಅನುಸರಿಸ್ತಾ ಇದ್ರು ಅಂತ ಗೊತ್ತಾಗತ್ತೆ. ಅದಾದ್ಮೇಲೆ ಏನಾಗುತ್ತೆ, ನಮಗೆ ಅಲ್ಲಿ ಸಿಗೋದು ಈ ಮೊಘಲರ ಒಂದು ದಾಳಿಯಿಂದ ನಮಗೆಲ್ಲ ಕಳ್ಕೊಂಡ್ಬಿಟ್ಟಿದ್ದೀವಿ ಅಲ್ಲಿ. ಆದರೂ ಕೆಲವು ಮ್ಯೂಸಿಯಮ್ಸ್ ಅಲ್ಲಿ ಇದೆ, ಅವಾಗಿನ ಒಂದು ನೃತ್ಯ ಪ್ರಸಂಗಗಳಿದ್ದನ್ನೇ ನಾವು ಅಲ್ಲಿ ನೋಡೋದಕ್ಕೆ ಸಿಗತ್ತೆ. ಹಾಗೆ ಕರ್ನಾಟಕಕ್ಕೆ ಬಂದಾಗ ಅದು ಒಂಥರ ಕಂಟಿನ್ಯೂಟಿ, ಬೇರೆ ಎಲ್ಲೂ ನಿಲ್ಲೋದೇ ಇಲ್ಲ. ನಾವು ನಟೇಶನ್ನ ನೋಡೋಕೆ ಶುರು ಮಾಡಿದ್ರೆ, ಬಾದಾಮಿಯ ನಟೇಶ, ಅಲ್ಲಿಂದ ಹಿಡಿದು ನಮಗೆ ಒಡೆಯರ ಕಾಲದವರೆಗೆ, ಅಂದರೆ ಸುಮಾರು 1200 ವರ್ಷಗಳು ಸತತವಾದ ಇತಿಹಾಸ ನೃತ್ಯದ ಬಗ್ಗೆ. ಎಲ್ಲಿ ನೀವು ನೋಡ್ಬೋದು, ಫೋಟೋಗ್ರಫಿ ಇರಲಿಲ್ಲ, ಏನೂ ಇರಲಿಲ್ಲ, ಶಿಲ್ಪಗಳಿಂದ ಮತ್ತೆ ಟೆಕ್ಸ್ಟ್ಸ್. ಕರ್ನಾಟಕದಲ್ಲಿ ಬರೆದಿರೋ ಅಷ್ಟು ನೃತ್ಯಕ್ಕೆ ಟೆಕ್ಸ್ಟ್ ಇನ್ಯಾವ ರಾಜ್ಯದಲ್ಲೂ ಬರ್ದಿಲ್ಲ, ಅಷ್ಟೊಂದಿದೆ. ಅದರಲ್ಲಿ ಮಾನಸೋಲ್ಲಾಸ ಒಂದು, 12ನೇ ಶತಮಾನದ ಮಾನಸೋಲ್ಲಾಸ, ನಮ್ಮ ಸೋಮೇಶ್ವರ ಚಕ್ರವರ್ತಿ 100 ಅಧ್ಯಾಯಗಳನ್ನು ಬರೆದಿದೆ. ಇಟ್ ಈಸ್ ಒನ್ ಆಫ್ ದಿ ಗ್ರೇಟ್ ಎನ್ಸೈಕ್ಲೋಪೀಡಿಯಾ. ಎನ್ಸೈಕ್ಲೋಪೀಡಿಯಾಗಳಲ್ಲಿ ಫಸ್ಟ್ ಬಂದಿದ್ದು 4ನೇ ಶತಮಾನದಲ್ಲಿ ವಿಷ್ಣು ಧರ್ಮೋತ್ತರ ಅಂತ ಪುರಾಣ ಅಂತ. ಅದು ಪುರಾಣ ಅಲ್ಲ, ಅದು ಇಟ್ಸ್ ಎ ಎನ್ಸೈಕ್ಲೋಪೀಡಿಯಾ. ಅದು 4th ಸೆಂಚುರಿ. ಅದಾದ್ಮೇಲೆ ಬಂದಿದ್ದು 12ನೇ ಶತಮಾನದ್ದು ನಮ್ಮ ಸೋಮೇಶ್ವರಂದು ಮಾನಸೋಲ್ಲಾಸ. ಅದರಲ್ಲಿ ನೃತ್ಯಾಧ್ಯಾಯ ಇದೆ, ಶಿಲ್ಪ ಇದೆ, ಚಿತ್ರ ಇದೆ. ನಾನು ಅದ್ರ ಬಗ್ಗೆ ಕನ್ನಡದಲ್ಲಿ ಬರೆದಾಗ ಅದನ್ನು ಕನ್ನಡಕ್ಕೆ ನಾವು ಸಂಸ್ಕೃತ ವಿಶ್ವವಿದ್ಯಾಲಯ ಅದನ್ನು ಟ್ರಾನ್ಸ್ಲೇಷನ್ ಮಾಡಿ ಪುಸ್ತಕ ಬಂತು, 5 ವಾಲ್ಯೂಮ್. ಪ್ರೊಫೆಸರ್ ಮಲ್ಲೇಪುರಂ ವೆಂಕಟೇಶ್ ಅವರೇ ಮಾಡಿದ್ರು, ಅದನ್ನು ಸಂಪಾದಿಸಿದ್ರು. ಸೊ ನಾನು ಬರೆದಂಥ ಒಂದು ಚಾಪ್ಟರ್ಸ್ ಅದರೊಳಗೆ ಕೋಶಾಧ್ಯಾಯದ ಬಗ್ಗೆ ಬರೆದೆ. ಅದು ಒಂದು ನನಗೆ ಇಂಟ್ರೆಸ್ಟ್. ಅಂದರೆ ಕೋಶಾಧ್ಯಾಯದಲ್ಲಿ ಇರಬೇಕಾಗಿರುವಂತಹ ರತ್ನ. ಸೊ ಅದರಲ್ಲಿ ಒಂದು ಚಾಪ್ಟರ್ ಇದೆ, ರತ್ನ ಪರೀಕ್ಷಾ ವಿಭಾಗ ಅಂತ. ಸೊ ಅದ್ರ ಬಗ್ಗೆ ಬರೆದೆ ನಾನು. ಸೊ ಯಾಕೆಂದರೆ ಟೆಂಪಲ್ ಜ್ಯುವೆಲ್ರಿ ಬಗ್ಗೆ ಆಗಲೇ ಸಂಶೋಧನೆ ನಾನು ಮಾಡಿರೋದ್ರಿಂದ ನನಗೆ ಅದರದ್ದು ಒಂದು ಇಂಟ್ರೆಸ್ಟ್ ಇತ್ತು. ಹೀಗಾಗಿ ನಮ್ಮ ಕರ್ನಾಟಕದಲ್ಲಿ ಏನಾಗುತ್ತೆ ಅಂದರೆ, ನೃತ್ಯ ಸಂಪ್ರದಾಯ ಅಂತ ಹೇಳಿದ್ರೆ ನಮ್ಮದೇ ಆದ ನೃತ್ಯ ಸಂಪ್ರದಾಯ ಇದೆ. ಅದಕ್ಕೆ 5ನೇ ಶತಮಾನದಿಂದ ಈಗ ಮೊನ್ನೆ ರೀಸೆಂಟಾಗಿ, ಯಾಕೆಂದರೆ ನಾವು ವೆಂಕಟ ಲಕ್ಷ್ಮಮ್ಮ ಅವ್ರನ್ನ ಒಬ್ಬ ಆಸ್ಥಾನ ನರ್ತಕಿ ಅಂತ ತಗೊಂಡ್ರೆ ಆ ಕಾಲದಲ್ಲಿ ರೆಕಗ್ನೈಸ್ ಮಾಡಿ ಪದ್ಮಭೂಷಣ ಬಂದಿರೋ ಅಂತಹ ದೊಡ್ಡ ನೃತ್ಯ ಕಲಾವಿದೆ. ಅಲ್ಲಿವರೆಗೂ ಬಂದಿದ್ದೀವಿ ನಾವು ಅಂತ ಹೇಳಿದ್ರೆ ಹೇಗೆ ಹೇಳ್ಬೋದು ನೀವು ಕರ್ನಾಟಕಕ್ಕೆ ನೃತ್ಯ ಸಂಪ್ರದಾಯ ಇರಲಿಲ್ಲ ಅಂತ? ಹೇಗೆ ಹೇಳಕ್ಕಾಗತ್ತೆ? ಸೊ ಅದನ್ನ ನಾವು ಸಮರ್ಥಿಸ್ಕೋಬೇಕು. ಹಾಗೆ ಸುಮಾರು ಇದರಲ್ಲಿ ನಾನು ಕಲಾಕ್ಷೇತ್ರದಲ್ಲೇ ಹೋಗಿ ಅವ್ರಿಗೆ ತೋರಿಸಿದ್ದೀನಿ ಕರ್ನಾಟಕ ಅಂದ್ರೆ ಏನು ಅಂತ.
ಈಗ ಹಸ್ತಪ್ರತಿಗಳನ್ನ ಅದನ್ನ ಮತ್ತೆ ಅಂದ್ರೆ ಶಿಷ್ಯರಿಂದ ಪ್ರತಿಗಳನ್ನ ಮಾಡಿಸ್ಬೇಕಾದ್ರೆ ತುಂಬಾ ತಪ್ಪುಗಳಾಗತ್ತೆ ಅಂತ ಹೇಳ್ತಾರೆ. ಈಗ ಕಣ್ ತಪ್ಪು, ಕಿವಿ ತಪ್ಪು, ಕೆಲವ್ರು ಏನಂತ ಹೇಳಿದ್ರೆ ಧರ್ಮೀಯವಾಗಿ ಈಗ ಯಾವುದೋ ಒಂದು ದೇವರಿನ ವಿಚಾರವಾಗಿ ಬರ್ದಿದ್ರೆ ಅದನ್ನ ಅವ್ರಿಗಿಷ್ಟ ಇರೋ ದೇವರಿನ ಬಗ್ಗೆ ಬದಲಾಯಿಸಿರ್ತಾರೆ. ಈ ಥರದ್ದೆಲ್ಲ ಇರುತ್ತಲ್ವಾ? ಹಾಗೆ ಸಂಶೋಧನೆ ನಡಿಬೇಕಾದ್ರೂ ಇವಾಗ ನಿಮಗೇನೋ ವೈಯಕ್ತಿಕವಾಗಿ ಇಷ್ಟ ಆಯ್ತು ಅಥವಾ ಇನ್ಯಾರಿಗೋ ಏನೋ ಇತ್ತು, ಈ ಥರ ಅಲ್ಲಿ ತಪ್ಪುಗಳಾಗುತ್ತಾ? ಸಂಶೋಧನಾ ದೃಷ್ಟಿಯಿಂದ ನೋಡಿದಾಗ ಆಗೋದಿಲ್ಲ. ಯಾಕೆಂದ್ರೆ ಸಂಶೋಧನೆಯಲ್ಲಿ ಮೂಲಕ್ಕೆ ಹೋಗ್ತೀವಿ ನಾವು. ಮೂಲಕ್ಕೆ ಹೋದಾಗ ಅದು 4ನೇ ಶತಮಾನ ಆಗ್ಬೋದು, 2ನೇ ಶತಮಾನ ಆಗ್ಬೋದು, ಅಲ್ಲಿಂದ ತೆಗೆದು ನಾವು ಇದನ್ನು ಈಗ ಸಾಧ್ಯವ ಅಂತ ನೋಡ್ತೀವಿ. ನಾವು ಈಗ ಒಂದು ಕೇದಾರ್ನಾಥದೊಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ. ಅದು ಕೇದಾರ್ನಾಥ್ ನಿಮ್ಗೆಲ್ಲ ಗೊತ್ತು, 2012ರಲ್ಲಿ ಅದು ಕಂಪ್ಲೀಟ್ ಆಗಿ ಇನ್ನೇನು ದೇವಾಲಯ ಕೂಡ ಮುಳುಗೋಗ್ಬೇಕಾಗಿತ್ತು, ಒಡೆದೋಗ್ಬೇಕಾಗಿತ್ತು. ಹಿಂದೆ ಒಂದು ಕಲ್ಲು, ಒಂದು 30 ಅಡಿ ಕಲ್ಲು ದೂರದಲ್ಲಿ ಬಿದ್ದಿದ್ದಕ್ಕೆ ಆ ನೀರೆಲ್ಲ ಈ ತರ ಹರಿದು ಹೋಯ್ತು. ಆಮೇಲೆ ಅಲ್ಲಲ್ಲಿ ಬಂಡೆಗಳು ಬಿದ್ದುಬಿಟ್ವು, ತುಂಬಾ ಬಂಡೆಗಳು ಬಿದ್ವು. ಅದು ಹೇಗ್ ಬಿತ್ತು ಅಂತ ಹೇಳಿ ಎಲ್ಲ ನಡೆದಿದ್ದು ಒಂದು ಅರ್ಧ ಗಂಟೆ ಒಳಗೆ ಅಷ್ಟು ನಡೆದಿದೆ, ಬೆಳಗಿನ ಜಾವ ಸುಮಾರು 8 ಗಂಟೆ ಹೊತ್ತಿಗೆ. ಸೊ ಅದನ್ನ ಮತ್ತೆ ಕನ್ಸ್ಟ್ರಕ್ಟ್ ಮಾಡಬೇಕು, ರಿಸ್ಟೋರ್ ಮಾಡಬೇಕು ಅಂತ ಹೇಳಿ ಅದಕ್ಕೆ ಶ್ರಮ ವಹಿಸ್ತಾ ಇದ್ದಾರೆ ಸೆಂಟ್ರಲ್ ಗೌರ್ಮೆಂಟು ಮತ್ತೆ ಉತ್ತರಾಖಂಡ್ ಗೌರ್ಮೆಂಟ್. ಸೊ ಈಗ ನಮಗೆ ಆ ಪ್ರಾಜೆಕ್ಟ್ ಒಂದು ನ್ಯಾಷನಲ್ ಮ್ಯೂಸಿಯಂ ಇನ್ಸ್ಟಿಟ್ಯೂಟ್ ಡೆಲ್ಲಿನಲ್ಲಿ ಅವ್ರಿಗೆ ಕೊಟ್ಟಿದ್ದಾರೆ ಅದು ಪ್ರಾಜೆಕ್ಟು. ಆ ಪ್ರಾಜೆಕ್ಟಲ್ಲಿ ಐ ಆಮ್ ಲೀಡಿಂಗ್ ದಟ್ ಪ್ರಾಜೆಕ್ಟ್. ಸೊ ಒಂದು 22 ಜನ ಇದ್ದೀವಿ ನಾವು ಆ ಪ್ರಾಜೆಕ್ಟಲ್ಲಿ. ಅದರಲ್ಲಿ ಶಿಲ್ಪಿಗಳು 2 ಶಿಲ್ಪಿಗಳಿದ್ದಾರೆ. ಡಾಕ್ಟರ್ ಶಿವನಾಗಿ ರೆಡ್ಡಿ ಅಂತ ಒಬ್ರು, ಆಮೇಲೆ ಉಮಾಪತಿ ಆಚಾರ್ಯ ಅಂತ, ಅವರು ಆನುವಂಶಿಕವಾಗಿ ಬಂದಂತ ಶಿಲ್ಪಿ, ಕುಂಭಕೋಣಂನಲ್ಲಿ. ಸೊ ಅವರಿಬ್ರು ನಾವು ಯಾವುದೇ ಒಂದು ಶಿಲ್ಪದ ಬಗ್ಗೆ ಅಲ್ಲಿ ಏನ್ ಮಾಡ್ಬೇಕು ಅಂತಿದ್ದೀವಿ ಅಂದ್ರೆ, ಆ ಬೌಲ್ಡರ್ಸ್ ಎಲ್ಲ ಬಿದ್ದೋಗ್ಬಿಟ್ಟಿದೆಯಲ್ಲ, ಅದನ್ನ ಕಟ್ ಮಾಡಿಬಿಟ್ಟು ನೆಲಕ್ಕೆ ಉಪಯೋಗಿಸ್ಬೇಕು ಅಂತ ಉತ್ತರಾಖಂಡ್ ಅವರು ಶುರು ಮಾಡಿದ್ರು. ಅಷ್ಟ್ರಲ್ಲಿ ಹೋಗಿ ನಾವು ನಿಲ್ಸಿದ್ವಿ. ಇದು ನ್ಯಾಚುರಲ್ ಆಗಿ ಬಿದ್ದಿದ್ದು ಹಾಗೆ ಇರ್ಲಿ, ಇದು ಎಲ್ಲೆಲ್ಲಿ ಬಿದ್ದಿದೆ ಅಲ್ಲೇ ಇರ್ಲಿ. ಅದು ಬಂಡೆಗಳು, ದೊಡ್ಡ ದೊಡ್ಡ ಬಂಡೆಗಳು, ಚಿಕ್ಕ ಚಿಕ್ಕಲ್ಲಲ್ಲ. ಹಾಗಾದ್ರೆ ಇದನ್ನ ಏನ್ ಮಾಡೋದು? ದೇವಾಲಯದ ಹಿಂದೆ ಬಿದ್ದಿದೆ ಅದಿಷ್ಟು. ಸೊ ಅದನ್ನ ನಾವೇನ್ ಮಾಡ್ತಿದ್ದೀವಿ ಈಗ, ಉಬ್ಬು ಶಿಲ್ಪದ ಮಾದರಿಯಲ್ಲಿ ಅವುಗಳನ್ನೆಲ್ಲ ಕೆತ್ತಾ ಇದ್ದೀವಿ. ಸೊ ಈಗಾಗಲೇ ಒಂದು 6 ಶಿಲ್ಪಗಳನ್ನ ನಾವು ಮಾಡಾಗಿದೆ. ಈಗ ಇನ್ನು ಈ ಸೀಸನ್ ಅಲ್ಲಿ, ಯಾಕೆಂದ್ರೆ ಅದು 6 ತಿಂಗಳು ಮಾತ್ರ ಕೆಲಸ ಮಾಡೋದಕ್ಕೆ ಸಾಧ್ಯ, ಉಳಿದ ಸಮಯದಲ್ಲಿ ಅದು ಪೂರಾ ಬರ್ಫಲ್ಲಿ, ಸ್ನೋಲ್ಲಿ ಬಿದ್ದಿರುತ್ತೆ. ಸೊ ಈಗ ನಾವೇನ್ ಮಾಡಿದ್ವಿ, ಅದನ್ನ ಮಾಡುವಾಗ ಯಾವ್ಯಾವ ಒಂದೊಂದು ಪ್ರತಿ ಅಂದ್ರೆ ಇಟ್ ಶುಡ್ ರೆಪ್ರೆಸೆಂಟ್ ಇಂಡಿಯಾ, ಪ್ಯಾನ್ ಇಂಡಿಯನ್ ಸ್ಕಲ್ಪ್ಚರ್ಸ್. ಅವಾಗ ಇವರು ಉಮಾಪತಿ ಆಚಾರ್ಯ ಮತ್ತು ಡಾಕ್ಟರ್ ನಾಗಿರೆಡ್ಡಿ ಅನ್ನೋರು, ಶಿವನಾಗಿರೆಡ್ಡಿ ಅಂತ, ಅವರಿಬ್ರು ನಾವು ಏನು ಮಾಡ್ತೀವಿ, ಯಾವುದಾದ್ರು ಒಂದು, ಈಗ ನಾನು ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ, ನಮ್ಮ ನಟೇಶ ಈಗ ಮಾಡ್ತಾ ಇರೋದು, ಅವರು ನೆಕ್ಸ್ಟ್ ದೇ ಆರ್ ಡೂಯಿಂಗ್ ಇಟ್, ನಮ್ಮ ಬಾದಾಮಿ ನಟೇಶ ಅಲ್ಲಿ ಬರ್ತಾನೆ, ಆ ಒಂದು ಬಂಡೆ ಮೇಲೆ ಬರ್ತಾನೆ. ಅದು ಬೆಳಗ್ಗೆ ನಾನು ಕರೆಕ್ಷನ್ ಮಾಡ್ತಾ ಇದ್ದೆ, ಅದನ್ನು ಉಮಾಪತಿ ಆಚಾರ್ಯ ನನಗೆ ಕಳಿಸಿದ್ದಾರೆ, ನಾ ಫೋಟೋಗ್ರಾಫ್ ಕಳಿಸಿದ್ದೆ, ಅದನ್ನ ಕ್ಯಾಟ್ ಡ್ರಾಯಿಂಗ್ ಮಾಡಿಸ್ತಾ ಇದ್ದಾರೆ. ಮಾಡೋವಾಗ ಇದರಲ್ಲಿ ಏನೇನು ಸರಿ ಇದೆಯಾ ಹೇಳಿ ಅಂತ, ಅದರಲ್ಲಿ ಅವ್ರೇನ್ ಮಾಡಿದ್ದಾರೆ, ಕಾಲನ್ನ ಎತ್ತಿರೋ ಕಾಲು ಮಾಡಿದ್ದಾರೆ. ನಾನು ಅದನ್ನ ಉದ್ಘಟ್ಟಿತ ಮಾಡಬೇಕು, ನೆಲಕ್ಕೆ ಅದು ನಾಟಿದೆ, ಚೆನ್ನಾಗಿ ನಾಟಿರೋ ಅಂತ ಕಾಲು. ಆಮೇಲೆ ಕಿರೀಟ ಅವ್ರೇನ್ ಮಾಡಿದ್ದಾರೆ, ಒಂದು ಸ್ವಲ್ಪ ಚೋಳ ಶೈಲಿಯ ಉದ್ದವಾದ ಕಿರೀಟ ಮಾಡಿದ್ದಾರೆ. ನಮ್ಮ ಚಾಲುಕ್ಯ ಅಷ್ಟು ಉದ್ದ ಬರಲ್ಲ, ಸೊ ಅದನ್ನು ಜಟಾಮಕ್ಕುಟವನ್ನು ಸರಿ ಮಾಡಿ ಅಂತ, ಹೀಗೆ ಕೆಲವು ಡಿಸಿಷನ್ ಕೊಟ್ಟರೆ ಆ ಒಂದು ಇದನ್ನ ಸೊಲ್ಯೂಷನ್ಸ್ನ ಅವ್ರು ಮಾಡ್ತಾರೆ. ಮಾಡುವಾಗ ಅವರು ಪೂರ್ಣ ನೀವು ಹೇಳ್ದಂಗೆ ಟೆಕ್ಸ್ಟ್ಗೆ ಹೋಗ್ತಾರೆ. ಟೆಕ್ಸ್ಟ್ಗೆ ಹೋಗಿ ಪ್ರತಿ ಟೆಕ್ಸ್ಟಲ್ಲಿ ಈಗ ಏನೇ ಮಾಡಿದ್ರು ಕೂಡ ಅಲಂಕರಣದಲ್ಲಿ ವ್ಯತ್ಯಾಸ ಆಗ್ಬೋದು, ಆದರೆ ಪ್ರಮಾಣದಲ್ಲಿ ವ್ಯತ್ಯಾಸ ಇಲ್ಲ ಇಡೀ ಭಾರತದಲ್ಲಿ. ಸೊ ನೀವು ಹಳೆ ಶಿಲ್ಪಗಳನ್ನು ನೋಡಿದಾಗ ಅವು ಯಾವತ್ತೂ ತಪ್ಪಾಗೋದಿಲ್ಲ, ಪ್ರಮಾಣಬದ್ಧವಾಗಿರುತ್ತೆ. ಆಮೇಲೆ ನಾವು ಐಕನೋಗ್ರಫಿ ಅಂತ ಏನು ಹೇಳ್ತೀವಿ ನಾವು, ಮೂರ್ತಿಶಾಸ್ತ್ರ, ಅದರ ಶಾಸ್ತ್ರದಂತೆಯೇ ಮಾಡ್ಕೊಂಡು ಹೋಗಿದ್ದಾರೆ. ಅವನು ಕ್ರಿಯಾತ್ಮಕವಾಗಿ ಕೆಲವು ಇದನ್ನ ಭಂಗಿಯನ್ನ ಇದು ಮಾಡಿರ್ಬೋದು, ಬಟ್ ಒರಿಜಿನಲ್ ಥಿಂಗ್ನ ದೇ ವಿಲ್ ನಾಟ್ ಡಿಸ್ಟರ್ಬ್. ಅದು ತುಂಬಾ ನಮಗೆ ಪ್ರತಿಯೊಂದು ಶಿಲ್ಪ ನೋಡಿದಾಗ್ಲೂ ನೀವು ಅದನ್ನ ಬೇಸಾಗಿ ಇಟ್ಕೊಂಡು ನಾವು ನೋಡ್ಬೇಕಾಗುತ್ತೆ. ನಿಜ ಮೇಡಮ್, ಅಂದ್ರೆ ನೀವು ಹೇಳ್ತಾ ಇದ್ದಾಗ ಈ ಭಂಗಿಗಳನ್ನ, ಶಿಲ್ಪಕಲೆಗಳನ್ನ ನೀವು ವರ್ಣಿಸ್ತಾ ಹೋದಾಗ ನೀವು ನೃತ್ಯದಲ್ಲಿ ಸಾಧಿಸಿದ ಪಾಂಡಿತ್ಯ ಎಷ್ಟು ಇದರಲ್ಲಿ ಪೂರಕವಾಗಿದೆ ಅಂತ ಗೊತ್ತಾಗ್ತಾ ಇದೆ. ಎಷ್ಟು ನಿಮಗೆ ಇದಕ್ಕೆ ಸಹಾಯಕವಾಯಿತು ಅಂತ ಅನ್ಸುತ್ತೆ? ಕೆಲವು ಸಲ ನಂಗೆ ಅನ್ಸುತ್ತೆ, ಬರೀ ನರ್ತಕಿಯಾಗೆ ನಾ ಮಾಡ್ಕೊಂಡು ಹೋಗಿದ್ದಿದ್ರೆ ಏನಾಗ್ತಿತ್ತು ಆಸ್ ಎ ಡಾನ್ಸರ್.
ಪ್ರಾಬಬ್ಲಿ ಇಷ್ಟೊತ್ತಿಗೆ ಯಾವುದೋ ವಿಭೂಷಣ ಅದು ಇದೆಲ್ಲ ಬಂದ್ಬಿಟ್ಟಿರ್ತಿತ್ತು. ಇವತ್ತೇನು ಬಂದಿಲ್ಲ. ಯಾಕೆ? ಸಂಶೋಧನೆಯನ್ನು ಗುರುತಿಸೋದು ಇನ್ನೇನು ಅವರು ಇಲ್ಲಿಂದ ಹೋಗ್ತಾರೆ ಪ್ರಪಂಚದಿಂದ ಅನ್ನೋವಾಗ ಗುರುತಿಸ್ತಾರೆ ಜನ. ಅಲ್ಲಿವರೆಗೂ ಅವ್ರದ್ದನ್ನ ಯಾರು ಗುರುತಿಸಲ್ಲ. ಅದರದ್ದು ಯೋಚನೆ ನಮಗಿರೋದು ಇಲ್ಲ. ನಾವು ಈ ಅವಾರ್ಡ್ಸ್ಗಾಗಲಿ ಅಥವಾ ಯಾವುದೋ ಒಂದು ರೆಕಗ್ನಿಷನ್ಗಾಗಲಿ ನಾವು ಯಾವತ್ತೂ ಕೆಲಸ ಮಾಡಲ್ಲ. ಸಂಶೋಧಕರಾದವರು ಅವರ ಸಂಶೋಧನೆ ಅವರವರೇ ಸವಾಲುಗಳನ್ನ ಹಾಕೊಂಡು ಹೋಗ್ತಾರೆ. ಇವತ್ತು ನಾನು ಇದು ಮಾಡಿದ್ದೀನಿ, ನೆಕ್ಸ್ಟ್ ಮಾಡೋವಾಗ ಇದಕ್ಕಿಂತ ನಾನು ಯಾವ ರೀತಿ ಚಾಲೆಂಜ್ ತಗೋತೀನಿ, ಆ ದೃಷ್ಟಿ ಇಟ್ಕೊಂಡಾಗ ನಾವು ಬೇರೆ ಯಾವುದು ಯೋಚನೆ ಮಾಡೋದಕ್ಕಾಗಲ್ಲ. ಆ ಥರ ಮಾಡ್ಕೊಂಡು ಹೋದಾಗ ಈ ಒಂದು ಶಿಲ್ಪಗಳ ಒಂದು ಸಮಗ್ರ ಅಧ್ಯಯನ ಇದೆ ಪ್ರತಿಯೊಬ್ಬ ನೃತ್ಯ ಕಲಾವಿದೆಗೆ ಬೇಕು ಅನ್ಸುತ್ತೆ ನನಗೆ. ಅದರಿಂದ ಅವ್ರ ಪಾಶ್ಚರ್ಸ್ ಕ್ಲೀನಾಗಿ ಸೆಟ್ ಆಗುತ್ತೆ. ಆಮೇಲೆ ಅವರಲ್ಲಿ ಒಂದು ಏಸ್ಥೆಟಿಕ್ ಕಾನ್ಸೆಪ್ಟ್ಸ್ ಬೆಳೆಯೋಕ್ಕೆ ಶುರು ಆಗುತ್ತೆ. ಆ ಕಾನ್ಷಿಯಸ್ನೆಸ್ ಬರುತ್ತೆ, ಒಳಗಿಂದ ಬರುತ್ತೆ ಅವ್ರಿಗೆ. ಆ ಕಾನ್ಷಿಯಸ್ನೆಸ್ ಇಂದ ಅವ್ರು ಮಾಡೋವಾಗ ಒಂಥರ ದೈವಿಕತೆ ಕಾಣುತ್ತೆ ಆ ನೃತ್ಯದಲ್ಲಿ. ನೃತ್ಯ ಮಾಡೋದೇ ನಮ್ಮ ದೇಶದಲ್ಲಿ ದೈವಿಕತೆಯಿಂದಲೇ ಮಾಡೋದು ಇವತ್ತಿನವರೆಗೂ ನಮ್ಮ ಸಂಪ್ರದಾಯಗಳಲ್ಲಿ. ಸೊ ಈ ಒಂದು ಸಂಶೋಧನೆ ಅಥವಾ ಎಲ್ಲರೂ ಸಂಶೋಧಕರಾಗಬೇಕಾಗಿಲ್ಲ, ಅದರ ಕಡೆಗೆ ಒಂದು ಸ್ವಲ್ಪ ದೃಷ್ಟಿ ಇಟ್ಕೊಂಡು ಮಾಡಿದಾಗ ಅವರು ಈ ತರಹದ ಒಂದು ಸಹಾಯ ನೃತ್ಯ ಕಲೆಗೆ ಆಗತ್ತೆ. ನಿಜ ಮ್ಯಾಮ್. ಈಗ ನಮಗೆ ಕರ್ನಾಟಕದ ಬಗ್ಗೆ ಹೆಮ್ಮೆ, ಯುನೆಸ್ಕೋ ನಮ್ಮ ಹಂಪಿ ಇರ್ಬೋದು, ಪಟ್ಟದಕಲ್ಲಿರ್ಬೋದು ಅಂತ ಗುರುತಿಸಿದಾಗ ನಮಗೆ ಭಾಳ ಖುಷಿ ಅನ್ನಿಸ್ತು. ಆದರೆ ತುಂಬ ಜನ ಮಾತನಾಡಿದ್ದೇನೆ ಅಂತ ಹೇಳಿದ್ರೆ ನಮ್ಮಲ್ಲಿರೋ ಸಾಕಷ್ಟು ಸ್ಥಳಗಳು ಅದಕ್ಕೆ ಮಾನ್ಯತೆ ಪಡೋ ರೀತಿಯಲ್ಲಿರುತ್ತೆ, ಆದರೆ ಯಾಕೆ ಅದು ಆಗಿಲ್ಲ, ಈ ಥರದ್ದೆಲ್ಲ ತುಂಬ ವಿಚಾರಗಳು. ಅಂದರೆ ನನ್ನ ಗೊಂದಲವೂ ಹೌದು, ಕುತೂಹಲ ನಿಮ್ಮಿಂದ ಉತ್ತರ ಸಿಗತ್ತೆ ಅಂತ. ಯುನೆಸ್ಕೋ ಮಾನ್ಯತೆ ಕೊಟ್ಟಾಗ ಮಾತ್ರ ಅದು ಅಂತಾರಾಷ್ಟ್ರೀಯವಾಗಿ ಮಾನ್ಯತೆ ಪಡೆಯುತ್ತೆ ಅನ್ನೋದು ಎಷ್ಟರ ಮಟ್ಟಿಗೆ ಸತ್ಯ? ಅಥವಾ ಅದು ಅವರೊಬ್ಬರೇ ಕೊಡಬೇಕಾ, ಅಥವಾ ಅದಕ್ಕೆ ನಮ್ಮದೇ ಆದಂಥ ಒಂದು ಕಮಿಟಿಗಳನ್ನ ಮಾಡಿಕೊಂಡು ನಾವು ಅದನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗೋಕ್ಕೆ ಸಾಧ್ಯತೆ ಇಲ್ವಾ ಮ್ಯಾಮ್? ಖಂಡಿತ ಇದೆ. ಯಾಕೆಂದರೆ ನಾವು ಈಗ ಸದ್ಯಕ್ಕೆ ನೋಡಿ ಎಲ್ಲ ಇದಕ್ಕೆ ತಾಣಗಳಿಗೆ ನಮಗೆ ಮಾನ್ಯತೆ ಸಿಕ್ಕಿದೆ. ಹೌದು. ಬುದ್ಧಿಸ್ಟ್ ತಗೊಳ್ಳಿ, ಎಷ್ಟೊಂದು ಸೈಟ್ಸು ನಾರ್ತಲ್ಲೆಲ್ಲ ಸಿಕ್ಕಿದೆ. ಇಸ್ಲಾಮಿಕ್ ತಗೊಳ್ಳಿ, ಡೆಲ್ಲಿ ಮತ್ತು ಸುತ್ತಮುತ್ತ ಸಿಕ್ಕಿದೆ. ಮತ್ತು ನಮ್ಮ ಹಿಂದೂ ಗುಹಾಂತರ ದೇವಾಲಯ ಆಗ್ಬೋದು ಅಥವಾ ಬೃಹದೇಶ್ವರ, ಪಟ್ಟದಕಲ್ಲು ಇವೆಲ್ಲ ಸಿಕ್ಕಿದೆ. ವೈ ನಾಟ್ ಜೈನ್? ಯಾಕೆ ಸಿಕ್ಕೇ ಇಲ್ಲ ಇದುವರೆಗೂ. ಅದಕ್ಕೆ ನಾವು ಇವಾಗ ಶ್ರಮಿಸ್ತಾ ಇದ್ದೇವೆ. ಕರ್ನಾಟಕದಿಂದ ಶ್ರವಣ ಬೆಳಗೊಳವನ್ನ ನೀವು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಮಾಡಿ ಅಂತ. ಸೊ ಅದು ನಮ್ಮ ಕೂಗು ಇವಾಗ. ಸೊ ಯು ಹ್ಯಾವ್ ಟು ರೇಸ್ ಯುವರ್ ವಾಯ್ಸ್. ಇಲ್ದಿದ್ರೆ ಯಾರು ನಮ್ಮನ್ನ ಗಮನಿಸೋದಿಲ್ಲ. ಹೌದು. ನಾವು ಕರ್ನಾಟಕದವರು ತುಂಬಾ ಸಂಭಾವಿತರು, ಸೌಜನ್ಯ ಇದ್ದಂತಹ ಜನ. ಅಥವಾ ಅದ್ರ ಪಾಡ್ಗೆ ಅದಾಗತ್ತೆ, ನಮ್ದು ಗ್ರೇಟ್ ಆಗಿದೆ, ಇಷ್ಟು ದೊಡ್ಡ ಒಂದು ಇದು ಅದೇ ಪಾಡ್ಗೆ ಆಗತ್ತೆ ಅಂತ. ಹಾಗಾಗಲ್ಲ. ಇವತ್ತಿನ ಸಂದರ್ಭದಲ್ಲಿ ನೀವು ಕೂಗ್ಲೇಬೇಕು. ಅದಕ್ಕೋಸ್ಕರ ಒಂದಿಷ್ಟು ನಾವು ತಯಾರಿಯನ್ನ ಮಾಡ್ಕೋಬೇಕು. ಮ್ಯಾಮ್, ಮಾನದಂಡಗಳು ಏನಿರುತ್ತೆ? ಒಂದು ಎರಡು ಏನಾದರೂ ಹೇಳ್ಬೋದು? ಅದನ್ನ ಹೇಳ್ತೀನಿ. ಸಾಮಾನ್ಯವಾಗಿ ಯುನೆಸ್ಕೋ ಇದನ್ನ ತಾಣ ಅಂತ ಹೇಳಿದಾಗ ಅದಕ್ಕೆ ಆದಂಥ ಕೆಲವು ಮಾನದಂಡಗಳಿರುತ್ತೆ. ಇಷ್ಟು ಸುಮಾರು ಒಂದು ಝೋನ್ಗಳಂತ ಮಾಡಿರ್ತಾರೆ. ಆ ಝೋನ್ಗಳನ್ನ ಅದಕ್ಕೆ ಹೊರತಾಗಿ ನೀವು ಕಟ್ಕೋಬಹುದು, ಆ ಜಾಗದಲ್ಲಿ ಕಟ್ಟೋ ಹಾಗಿಲ್ಲ. ಆಮೇಲೆ ಅವರು ಕೆಲವು ರಿಸ್ಟ್ರಿಕ್ಷನ್ಸ್ ಹೇಳಿರ್ತಾರೆ, ಅದನ್ನ ಫಾಲೋ ಮಾಡಬೇಕು. ಈಗ ಉದಾಹರಣೆಗೆ ನಾವು ಹಂಪಿಯನ್ನ ಮಾಡಿದಾಗ ಬಹಳ ಖುಷಿ ಆಯ್ತು ಎಲ್ಲರಿಗೂ. ಹಂಪಿಯನ್ನ ಮಾಡಿದ್ದಾರೆ, ಒಳ್ಳೇದು. ತುಂಬಾ ಹಿಂದೆನೆ ಮಾಡಿದ್ದು ಹಂಪಿಯನ್ನ ಯುನೆಸ್ಕೋ ತಾಣ. ಮಧ್ಯದಲ್ಲಿ ಏನ್ ಮಾಡಿದ್ರು, ಬ್ರಿಡ್ಜ್ ಕಟ್ಟೋಕ್ ಹೋದ್ರು. ಆ ಬ್ರಿಡ್ಜ್ ಏನಾಗ್ತಿತ್ತು, ತುಂಗಭದ್ರಾ ನದಿಗೆ. ಆ ಬ್ರಿಡ್ಜು ಎಲ್ಲ ನಮ್ಮ ಇದು ಏನು ಮಾನ್ಯುಮೆಂಟ್ಸ್ ಮಧ್ಯ ಹೋಗ್ತಾ ಇತ್ತು. ಹಾಗಾಗಿ ನಾವೆಲ್ಲ ಗಲಾಟೆ ಮಾಡಿದ್ವಿ, ಇದು ಸರಿಯಲ್ಲ ಅಂತ. ಅವಾಗ ಏನ್ ಮಾಡಿದ್ರು, ಅವರು ಎಂಡೇಂಜರ್ ಲಿಸ್ಟ್ಗೆ ಹಾಕ್ಬಿಟ್ರು. ಇಂಡಿಪೆಂಡೆಂಟ್ ಆಗಿ ಸಿಕ್ಕಿದಂತ ಒಂದು ಹಿನ್ನೆ ನಮಗೆ ಇದ್ದಂತಹ ಒಂದು ಇದು ಮಾನ್ಯತೆ ಅದು ಹೋಗಿ ಎಂಡೇಂಜರ್ಡ್ ಆಗೋಯ್ತು. ಅವಾಗ ಸ್ವಲ್ಪ ನಾನು ಗಲಾಟೆ ಮಾಡಿದೆ. ನನ್ನ ಜೊತೆಗೆ ಇನ್ನೊಂದಿಷ್ಟು ಜನ ಸೇರಿದ್ರು, ಇದು ಎಂಡೇಂಜರ್ಡ್ ಯಾಕೆ ಹಾಕಿದ್ದೀರಾ? ಅದಕ್ಕೆ ಅವರು ಮೇನ್ ಕೊಟ್ಟಿದ್ದು ಎರಡು ಒಂದು ಇದು ಕೊಟ್ರು. ಒಂದು, ನೀವು ಬ್ರಿಡ್ಜ್ ಮಧ್ಯದಲ್ಲಿ ತರ್ತಾ ಇದ್ದೀರಾ. ಇನ್ನೊಂದು, ಒಂದು ಹ್ಯಾಂಗಿಂಗ್ ಬ್ರಿಡ್ಜು ಇದು ಇದೆಯಲ್ಲ ನಮ್ಮ ವಿರೂಪಾಕ್ಷ ದೇವಾಲಯದಿಂದ ಹಿಂದಕ್ಕೆ ಹಾಕಿದ್ದೀರಾ, ಅದೆರಡೂ ನಾವು ಒಪ್ಕೊಳ್ಳಲ್ಲ ಅಂತ. ಹಾಗೆ ನಾವು ಅದನ್ನ ವಿರೋಧ ಮಾಡಬಾರ್ದು ಅಥವಾ ಅವ್ರಿಗೆ ವಿರುದ್ಧವಾಗಿ ಹೋಗ್ಬಾರ್ದು. ಯಾಕಂದ್ರೆ ಅವ್ರು ಆ ಪ್ಲಾನ್ ಕೊಡೋವಾಗ್ಲೇನೆ ಕೊಡ್ತಾರೆ. ಸಂರಕ್ಷಣೆ ತಾನೇ ಅವ್ರ ಮುಖ್ಯವಾದ ಗುರಿ, ಸಂರಕ್ಷಣೆ. ಅದ್ರ ಮಧ್ಯದಲ್ಲಿ ನೀವು ಇಲ್ಲೊಂದು ಬಿಲ್ಡಿಂಗು ಅಲ್ಲೊಂದು ಬಿಲ್ಡಿಂಗು ಎಲ್ಲ ಎಬ್ಬಿಸ್ಬಿಟ್ರೆ ಆ ಟೆಂಪಲ್ ಇದೇ ಹೊಟ್ಟೋಗುತ್ತೆ. ಆ ತಾಣದ ಒಂದು ವಿಶೇಷತೆನೆ ಹೊಟ್ಟೋಗುತ್ತೆ.
ಈಗ ನಾವು ವೆಸ್ಟರ್ನ್ ಘಾಟ್ಸ್ ಈಸ್ ಆಲ್ಸೋ ಒನ್ ಆಫ್ ದಿ ಸೈಟ್, ಯುನೆಸ್ಕೋ ಸೈಟ್. ಈಗ ನಮ್ಮ ಕರ್ನಾಟಕದಲ್ಲಿ 4 ಯುನೆಸ್ಕೋ ಸೈಟ್ ಇದೆ. ಹೌದಾ? ಸೌತ್ ಇಂಡಿಯಾದಲ್ಲಿ ಇಲ್ವೇ ಇಲ್ಲ ಯಾವುದಕ್ಕೂ. ಇದಕ್ಕಿರೋದು ಯಾವುದು ನಮ್ಮ ತಮಿಳ್ನಾಡಿನಲ್ಲಿ ಬರೀ ಮಹಾಬಲಿಪುರಂ ಮತ್ತೆ ಬೃಹದೇಶ್ವರ ಎರಡೇ. ತೆಲಂಗಾಣಗೆ ಇರ್ಲೇ ಇಲ್ಲ. ಈ ಒಂದು ರಾಮಪ್ಪ ಇಂದ ಅವ್ರಿಗೆ ಬಂತು. ಆಂಧ್ರ ತೆಲಂಗಾಣಗೆ ಇರ್ಲೇ ಇಲ್ಲ. ಕರ್ನಾಟಕಕ್ಕೆ ಮುಂಚೆನೆ ಇತ್ತು. ಪಟ್ಟದಕಲ್ಲು ಒಂದಿತ್ತು, ಮತ್ತೆ ಹಂಪಿ ಇತ್ತು. ಈಗ ನಮ್ಮ ಬೇಲೂರು ಕಂಪ್ಲೀಟ್ ಬೇಲೂರು ಸರ್ಕ್ಯೂಟ್ ಪೂರಾ ಅದಾಗಿದೆ. ಸಚ್ ಎ ಗ್ರೇಟ್ ಏನೋ ಇದು ನಮ್ಗೆಲ್ಲ ಇಷ್ಟು ಖುಷಿ ಆಯ್ತಂದ್ರೆ ಯಾವಾಗ್ಲೂ ಸಿಗಬೇಕಾಯ್ತು ಬೇಲೂರಿಗೆ, ಅಟ್ಲೀಸ್ಟ್ ಈಗ ಸಿಕ್ತು. ಆಮೇಲೆ ವೆಸ್ಟರ್ನ್ ಘಾಟ್ಸ್. ಈಗ ವೆಸ್ಟರ್ನ್ ಘಾಟ್ಸ್ ನ ಒಂದ್ಸಲ ನೀವು ಯುನೆಸ್ಕೋ ತಾಣ ಅಂದಾಗ ನೀವು ಹೋಗಿ ಡಿಸ್ಟರ್ಬ್ ಮಾಡೋ ಹಾಗಿಲ್ಲ, ಅದನ್ನ ಎಂಡೇಂಜರ್ಡ್ ಹಾಕ್ಬಿಡ್ತಾರೆ. ಸೊ ವಿ ಶುಡ್ ನಾಟ್ ಗೆಟ್ ಇನ್ ಟು ಎಂಡೇಂಜರ್ಡ್. ಹಾಗೆ ಇರೋಕ್ ಬಿಡಬೇಕು. ಆಮೇಲೆ ಜಾಸ್ತಿ ಡಿಸ್ಟರ್ಬ್ ಮಾಡಬಾರ್ದು ಅದನ್ನ. ಆಮೇಲೆ ಟೂರಿಸಂ ಹೆಸರಿನಲ್ಲಿ ಆ ಜಾಗದಲ್ಲೆಲ್ಲ ಏನಂದ್ರೆ ಅದು ಬೆಳೆಸೋಕೆ ಹೋಗೋದು ಮಾಡೋದು ಮಾಡಬಾರ್ದು. ಬಟ್ ಅಲೋ ಮಾಡ್ತಾರೆ, ಯಾಕೆಂದ್ರೆ ಅದು ಫೈನಲಿ ಇಟ್ ಈಸ್ ಎ ಪ್ಲೇಸ್ ಫಾರ್ ದಿ ಪೀಪಲ್ ಟು ವಿಸಿಟ್. ಹೌದು. ಈಗ ಏನಾಗುತ್ತೆ, ಒಂದ್ಸಲ ನೀವು ಯುನೆಸ್ಕೋ ಹೆರಿಟೇಜ್ ಸೈಟ್ ಅಂತ ಅಂದ್ರೆ ಇಟ್ ಬಿಕಮ್ಸ್ ಎನ್ ಐಟಿನರಿ ಫಾರ್ ಇಂಟರ್ನ್ಯಾಷನಲ್ ಟ್ರಾವೆಲರ್ಸ್. ಹೌದು. ಅಷ್ಟು ಜನ ಇವಾಗ ಕರ್ನಾಟಕಕ್ಕೆ ಬರ್ಬೇಕಂದ್ರೆ ಅವ್ರು ಲಿಸ್ಟ್ ಹಾಕೊಂಡ್ಬಿಡ್ತಾರೆ, ಈ 4 ತಾಣಗಳನ್ನ ನಾವು ಹೋಗ್ಲೇಬೇಕು ಅಂತ. ಹೌದು. ಅವಾಗ ನಾವು ಸರಿಯಾದಂಥ ಒಂದು ಅವ್ರಿಗೆ ಫೆಸಿಲಿಟೀಸ್ ಎಲ್ಲ ಕೊಡಬೇಕಾಗುತ್ತೆ. ನಾವು ಅದನ್ನ ಅಲೋ ಮಾಡ್ತಾರೆ. ಬಟ್ ಏನಂದ್ರೆ ಕೆಲವು ಇವಾಗ ಪೂಜಾ ವಿಧಿಗಳಿರುತ್ತೆ. ಕೆಲವ್ರಿಗೆ ಏನು ಭಯ ಅಂದ್ರೆ ಯುನೆಸ್ಕೋ ತಾಣ ಅಂತ ಮಾಡಿಬಿಟ್ರೆ ಪೂಜಾ ವಿಧಿಗಳು ನಿಲ್ಲಿಸ್ಬಿಡ್ತಾರೆ, ಅದರಿಂದ ನಮಗ್ ಬೇಡ ಅಂತ ಎಷ್ಟೋ ಜನ ಹಿಂಸರಿತಾರೆ. ಅದು ಇದೆ ಒಂದು ಪಾಯಿಂಟ್. ನಾನು ಹೇಳೋದೇನಂದ್ರೆ ಅವ್ರು ಯಾವ್ದು ಡಿಸ್ಟರ್ಬ್ ಮಾಡಲ್ಲ. ಈಗ ವಿರೂಪಾಕ್ಷ ಟೆಂಪಲ್ ನಮ್ಮ ಹಂಪಿನಲ್ಲಿ ಪೂಜೆಗಳು ನಡೆಯುತ್ತೆ, ಉತ್ಸವಗಳು ನಡೆಯುತ್ತೆ. ಎಲ್ಲಿ ಡಿಸ್ಟರ್ಬ್ ಮಾಡ್ತಿದ್ದಾರೆ ಯುನೆಸ್ಕೋದವರು? ಈಗ ನಿಮ್ದು ಏನ್ ನಡೀತಾ ಇದೆ ನಡೆಸ್ಕೊಂಡು ಹೋಗಿ. ರಾಮಪ್ಪ ದೇವಸ್ಥಾನದಲ್ಲೂ ಅಷ್ಟೇ, ನಾನೇ ಹೋಗಿ ಅದನ್ನೆಲ್ಲ ಸ್ಟಡಿ ಮಾಡಿ ಇಂಟ್ಯಾಂಜಿಬಲ್ ಹೆರಿಟೇಜ್ ಏನು ಅನ್ನೋದು ಕೊಟ್ಟು ದೇ ವ್ಯಾಲ್ಯೂ ದಟ್. ಸೊ ಟ್ಯಾಂಜಿಬಲ್ ಅಂಡ್ ಇಂಟ್ಯಾಂಜಿಬಲ್ ವ್ಯಾಲ್ಯೂ ಎರಡೂ ಇದ್ರೆ ಆ ಒಂದು ಕ್ಷೇತ್ರವನ್ನ ಅಥವಾ ಆ ಒಂದು ತಾಣವನ್ನ ಗುರುತಿಸ್ತಾರೆ. ಹಾಗೆ ನಮ್ಮ ಕರ್ನಾಟಕದಲ್ಲಿ ನೀವು ಹೇಳ್ದಂಗೆ ಬೇಕಾದಷ್ಟು ತಾಣಗಳು, ತುಂಬಾ ಸುಂದರವಾದ ತಾಣಗಳು. ಅವುಗಳನ್ನ ಫಸ್ಟ್ ನಾವು ಎಂಪವರ್ ಮಾಡಬೇಕು. ಹೌದು, ನಮ್ಮ ಸರ್ಕಾರದಿಂದ ಎಂಪವರ್ ಮಾಡಿ ನಾವು ಅದನ್ನ ರೆಪ್ರೆಸೆಂಟೇಷನ್ ಕಳಿಸ್ಬೇಕು. ಅವಾಗ ಅವ್ರು ಮಾಡ್ತಾರೆ. ಸೊ ಈಗ ನಾವು 4ನೇ ಸ್ಥಾನದಲ್ಲಿ ಇದ್ದೀವಿ ವರ್ಲ್ಡ್ ಅಲ್ಲಿ. ಹೌದಾ? ಯುನೆಸ್ಕೋ ಹೆರಿಟೇಜ್ ಸೈಟ್ಸ್ ಅಲ್ಲಿ 4ನೇ ಸ್ಥಾನದಲ್ಲಿ ಇದ್ದೀವಿ. ಇನ್ನು ನಿಮ್ಮ ಸಂಶೋಧನೆಯ ಹಾದಿಯಲ್ಲಿ ವೃತ್ತಿ ಜೀವನದ ಮೈಲಿಗಲ್ಲುಗಳನ್ನ ನೆನೆಸ್ಕೊಳ್ಳೋದಾದ್ರೆ ಬಹಳಷ್ಟು ವಿಶೇಷಗಳು ಮೊದಲೇ ಹೇಳಿದ ಹಾಗೆ ಮೊದಲಿಗರು ತಾವು ಅಂದ್ರೆ ಈ ಲಂಡನ್ ಆಲ್ಬರ್ಟ್ ಅಂಡ್ ವಿಕ್ಟೋರಿಯಾ ಮ್ಯೂಸಿಯಂನಲ್ಲಿ ನೆಹರು ಫೆಲೋಶಿಪ್ ಪಡೆದಂತಹ ಮೊದಲಿಗರು ಅಂತ ಕೇಳಿದ್ವಿ. ಜೊತೆಗೆ ಭಾರತ ಸರ್ಕಾರ ಕೊಡುವಂಥ ಟ್ಯಾಗೋರ್ ಫೆಲೋಶಿಪ್ ಆಗಿರಬಹುದು. ಈ ಎಲ್ಲ ಘಟನೆಗಳನ್ನು ನೆನೆಸ್ಕೊಳ್ಳೋದಾದ್ರೆ ಮೇಡಮ್, ನಾನು ಚಿತ್ರಕಲಾ ಪರಿಷತ್ತಲ್ಲಿ ಅವಾಗ ಪ್ರಾಧ್ಯಾಪಕಿಯಾಗಿದ್ದೆ. ಕಲಾ ಇತಿಹಾಸವನ್ನ ಅವಾಗ ನಾನು ಮಕ್ಕಳಿಗೆ ಕಲಿಸ್ತಾ ಇದ್ದೆ. ಆಗ ನನಗೆ ಈ ನೆಹರು ಫೆಲೋಶಿಪ್ ಬಂತು, ಫಸ್ಟ್ ಫೆಲೋಶಿಪ್. ಅಂಡ್ ಐ ವಾಸ್ ದ ಫಸ್ಟ್ ಫ್ರಮ್ ಇಂಡಿಯಾ ಟು ಬಿ ಸೆಲೆಕ್ಟೆಡ್ ಫಾರ್ ದಿಸ್ ನೆಹರು ಫೆಲೋಶಿಪ್. ಸೊ ಅವಾಗ ನಾನು ಹೋದಾಗ ನನಗೆ ಬರೀ ನಾನು ಹೋಗಿದ್ದೀನಿ ಅಂತ ಅನ್ನಿಸ್ತಿರ್ಲಿಲ್ಲ, ಭಾರತವನ್ನ ಅಲ್ಲಿ ರೆಪ್ರೆಸೆಂಟ್ ಮಾಡ್ತಿದ್ದೀನಿ ಅಂತ. ಸೊ ಅಲ್ಲಿಂದ ಶುರು ಆಯಿತು ನನಗೆ ಆ ಒಂದು ಕಳಕಳಿ. ಎಲ್ಲಿ ಹೋದ್ರೂ ನಾನು ಭಾರತವನ್ನ ರೆಪ್ರೆಸೆಂಟ್ ಮಾಡ್ತಿದ್ದೆ. ಸೊ ಅದಕ್ಕೆ ಸಮಗ್ರವಾಗಿ ಎಲ್ಲರೂ ನನಗೆ ಮರ್ಯಾದೆ ಕೊಡಬೇಕಂದ್ರೆ ನಾನು ಅದನ್ನು ತೋರಿಸ್ಕೋಬೇಕು ಅಂತ ಹೇಳಿ ನಾನು ಆ ಒಂದು ಇಟ್ಸ್ ಎ ಗ್ರೇಟ್ ಟೈಮ್ ಫಾರ್ ಮೀ ಇನ್ ಮೈ ಫಸ್ಟ್ ವಿಸಿಟ್ ಆ್ಯಂಡ್ ಫಸ್ಟ್ ಇಂಟರ್ನ್ಯಾಷನಲ್ ಫೆಲೋಶಿಪ್. ಅದು ನನಗೆ ತುಂಬ ಸಹಾಯ ಆಯಿತು. ಹಾಗೆ ಈ ಯುನೆಸ್ಕೋ ಫೆಲೋಶಿಪ್ ಸಿಕ್ಕಾಗ ಮತ್ತೆ ಇನ್ನೊಂದು ದೊಡ್ಡ ಪ್ರಮಾಣದ ಒಂದು ರೆಕಗ್ನಿಷನ್ ಆಯಿತು. ಐ ವಾಸ್ ಓನ್ಲಿ ಇಂಡಿಯನ್. ಐ ವಾಸ್ ಸೆಲೆಕ್ಟೆಡ್ ಫಾರ್ ಸಿಲ್ಕ್ ರೂಟ್ ಸ್ಟಡೀಸ್. ಸಿಲ್ಕ್ ರೂಟ್ ಅಂತ ಹೇಳಿದ್ರೆ ನಮ್ಮ ಗ್ರೀಕ್ ಇದರಿಂದ ಹಿಡಿದು ಚೈನಾವರೆಗೂ ಬಂದಂತಹ ಆ ಒಂದು ರೂಟ್ ಏನಿತ್ತು, ಇವತ್ತು ಇಟ್ ಹ್ಯಾಸ್ ಬಿಕಮ್ ಎ ಗ್ರೇಟ್ ಎಕ್ಸ್ಪ್ಲೋರೇಟರಿ ಕ್ಯಾರವಾನ್ ಫಾರ್ ಆಲ್ ಸೋ ಮೆನಿ ಕಂಟ್ರೀಸ್ ಇನ್ ದ ವರ್ಲ್ಡ್. ಎಲ್ಲರೂ ಇವತ್ತು ಸಿಲ್ಕ್ ರೂಟ್ ಹೋಗ್ಬೇಕು, ಅಲ್ಲಿ ಕ್ಯಾರವಾನ್ ಹಾಕೊಂಡು ಅಲ್ಲಿ ಸ್ಟಡಿ ಮಾಡಬೇಕು ಹೋಗ್ತಾ ಇದ್ದಾರೆ. ಸೊ ನಾವು ಅವಾಗ ಆ ಕೆಲಸವನ್ನು ಮಾಡಿದ್ದು. ಅದು ಒಂದು ಇಟ್ ವಾಸ್ ಎ ಚಾಲೆಂಜಿಂಗ್. ಯಾಕೆಂದರೆ ಯು ಹ್ಯಾವ್ ಟು ಟ್ರಾವೆಲ್ ಟು ಟಿಬೆಟ್. ಟ್ರಾವೆಲ್ ಮಾಡೋಕ್ಕೆ ಅವಾಗ ಚೈನಾ ತುಂಬ ಇದಾಗಿತ್ತು, ಪವರ್ಫುಲ್ ಆಗಿ. ದೇ ಡಿಂಟ್ ಅಲೋ ಅಸ್. ಅಲ್ಲಿವರೆಗೂ ಹೋಗಿ ವಾಪಸ್ ಬರಬೇಕಾಯ್ತು. ಸೊ ನೇಪಾಳು, ಭೂತಾನು, ಆಮೇಲೆ ಕಾಶ್ಮೀರು, ಟಿಬೆಟ್ ಒಂದು ಮಿಸ್ ಆಯಿತು. ಬರ್ಮಾನು ಹಾಗೆ ಸಿಕ್ಕಾಕೊಂಡ್ಬಿಟ್ಟಿತ್ತು. ಸೊ ದೇ ಡಿಡ್ ನಾಟ್ ಅಲೋ ಅಸ್ ಟು ಗೋ.
ಓಕೆ ಹಾಗಾಗಿ ಅದೆರಡು ಕಡೆ ನನಗೆ ಹೋಗೋಕ್ಕಾಗಲಿಲ್ಲ. ಓಕೆ ಆದರೆ ಪ್ರತಿ ಫೆಲೋಶಿಪ್ಪು ಅದ್ರ ಹಿಂದೆ ಒಂದು ಫೆಲೋಶಿಪ್ ಸಿಗೋಕ್ಕೆ ಮುಂಚೆನೇ ನಾವು ಅದನ್ನು ಯೋಚನೆ ಮಾಡಿರ್ಬೇಕು, ಏನು ಮಾಡ್ಬೋದು ನಾವು. ಅದು ಅಕ್ಸೆಪ್ಟ್ ಆಗಿ ಅಪ್ರೂವ್ ಆಗಿ ಅವರು ಫಂಡಿಂಗ್ ಕೊಡೋಕೆ ಶುರು ಮಾಡಿದಾಗ ದೆನ್ ವಿ ಹ್ಯಾವ್ ಟು ವರ್ಕ್ ಆ್ಯಂಡ್ ಪ್ರೂವ್ ಅವರ್ ಸೆಲ್ಸ್ ಫಾರ್ ದ್ಯಾಟ್. ಹಾಗಾಗಿ 4 ಫೆಲೋಶಿಪ್ ಆ ಥರ ಮಾಡಾಯಿತು. ಆಮೇಲೆ ಅವರು ನಾನು ಜೈನ್ ಯೂನಿವರ್ಸಿಟಿಯಲ್ಲಿ ಇದ್ದಾಗ ಎಕ್ಸಿಟರ್ ಫೆಲೋಶಿಪ್ ಬಂತು, ಅದು ಪ್ರೊಫೆಸರ್ ಫೆಲೋಶಿಪ್. ಸೊ ಐ ಹ್ಯಾಡ್ ಗಿವನ್ ಕಂಟಿನ್ಯೂಸ್ ಲೆಕ್ಚರ್ಸ್ ದೇರ್. ಅದರಲ್ಲಿ ಒಂದು ಎಮರ್ಜಿಂಗ್ ಟ್ರೆಂಡ್ಸ್ ಇನ್ ಇಂಡಿಯನ್ ಆರ್ಟ್ ಹಿಸ್ಟ್ರಿ, ದಟ್ ವಾಸ್ ಎ ಗ್ರೇಟ್ ಲೆಕ್ಚರ್ ಅನ್ನೋ ಪ್ರೆಸೆಂಟೇಷನ್. ಆಮೇಲೆ ಟ್ಯಾಗೋರ್ ಫೆಲೋಶಿಪ್ ಹೇಳಿದ್ರಿ. ಟ್ಯಾಗೋರ್ ಫೆಲೋಶಿಪ್ ಇಸ್ ಎ ವೆರಿ ಇಂಟ್ರೆಸ್ಟಿಂಗ್ ಫೆಲೋಶಿಪ್ ವಿಚ್ ಈಸ್ ಗಿವನ್ ಟು ಲೆಜೆಂಡರಿ ರಿಸರ್ಚರ್ಸ್. ಹಾಕ್ಬಿಟ್ಟಿರ್ತಾರೆ ಅವರು, ಎಲ್ಲರೂ ಅಪ್ಲೈ ಮಾಡೋ ಹಾಗಿಲ್ಲ. ದ ಪರ್ಸನ್ ಹೂ ಇಸ್ ಎ ಲೆಜೆಂಡ್ ಇನ್ ದ ಫೀಲ್ಡ್ ಆಫ್ ರಿಸರ್ಚ್ ಕ್ಯಾನ್ ಅಪ್ಲೈ ಅಂತ. ಸೊ ಅಪ್ಲೈ ಮಾಡಿದಾಗ ನನಗೆ ಸಿಕ್ತು ಅದು. ನ್ಯಾಷನಲ್ ಮ್ಯೂಸಿಯಮಲ್ಲಿ ಅವರು ನನ್ನನ್ನು ಸೆಲೆಕ್ಟ್ ಮಾಡಿಕೊಂಡ್ರು. ಸೊ ಐ ವಾಸ್ ಇನ್ ಡೆಲ್ಲಿ ಫಾರ್ 1 year. ಆಮೇಲೆ ನಮ್ಮ ಕರೋನಾ ಶುರು ಆದಾಗ ಐ ಹ್ಯಾಡ್ ಟು ಕಮ್ ಬ್ಯಾಕ್. ಸೊ ನ್ಯಾಷನಲ್ ಮ್ಯೂಸಿಯಮಲ್ಲಿ ನಿಮ್ಗೆ ತುಂಬ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅದು. ಆ ಕಲೆಕ್ಷನ್ ಮೇಲೆ ನಾನು ವರ್ಕ್ ಮಾಡಿದೆ, ಅವರ ಪೇಂಟಿಂಗ್ಸ್ ಕಲೆಕ್ಷನ್. ಅದರಲ್ಲಿ ಎಷ್ಟು ವಿಚಿತ್ರ ನೋಡಿ, ನಾನು ತಗೊಂಡಿದ್ದಂಥ ಒಂದು ಸಬ್ಜೆಕ್ಟು ದಿ ಇಮೇಜರಿ ಆಫ್ ಫಿಮೇಲ್ ಮೆಸೆಂಜರ್ಸ್ ಇನ್ ಇಂಡಿಯನ್ ಆರ್ಟ್, ಥಾಟ್ ಆ್ಯಂಡ್ ಲಿಟ್ರೇಚರ್. ಫಿಮೇಲ್ ಮೆಸೆಂಜರ್ಸ್ ಅಂದರೆ ಸಖಿ ಆಗ್ಬೋದು, ಅಥವಾ ಅವಳು ಹೀರೋಯಿನ್ ಜೊತೆಗಿರೋ ಅಂಥವಳು, ಸಾಮಾನ್ಯ ನೆಗ್ಲೆಕ್ಟೆಡ್. ಅವ್ರಿಲ್ದೇ ಇದ್ರೆ ಹೀರೋಯಿನ್ ಆಗಲಿ ಹೀರೋದಾಗ್ಲಿ ಇಬ್ರು ಮೀಟ್ ಮಾಡೋಕ್ಕೆ ಆಗಲ್ಲ. ಅಂಥದ್ದನ್ನ ಇವರೆಲ್ಲಾನು ನಿರ್ಮಿಸ್ತಾರೆ, ಅವರನ್ನ ಯಾರು ಗಮನಕ್ಕೆ ತಗೊಂಡಿರ್ಲಿಲ್ಲ. ಸೊ ಅದಕ್ಕೆ ನಾನೇನು ಮಾಡಿದೆ, ಅದನ್ನ ತಗೊಂಡು ಐ ಸ್ಟಾರ್ಟೆಡ್ ವರ್ಕಿಂಗ್. ನಿಮ್ಗೆ ಒಂದು ಇದು ಹೇಳಬೇಕಂದ್ರೆ ತುಂಬ ಇಂಟ್ರೆಸ್ಟಿಂಗ್, ಎವ್ರಿ ಒನ್ ಶುಡ್ ನೋ ಫ್ರಮ್ ಕರ್ನಾಟಕ. ದ ಬೇಸ್ ವಾಸ್ ಕರ್ನಾಟಕ. ಹೇಗೆ ಅಂತ ಹೇಳಿದ್ರೆ, ಈಗ ನಾವು ನಾಟ್ಯಶಾಸ್ತ್ರದಿಂದ ಇವತ್ತಿನ ಸುಮಾರು 16th centuryವರೆಗೂ ನೋಡ್ತಾ ಬಂದರೆ, ಈ ಸಖಿಗಳ ಬಗ್ಗೆ ಆಗಲಿ ಅಥವಾ ಈ ದಾಸಿಗಳ ಬಗ್ಗೆ ಆಗಲಿ ಅಥವಾ ಸಪೋರ್ಟರ್ಸ್ ಹೂ ಆರ್ ಸಪೋರ್ಟಿಂಗ್ ದಿ ಹೀರೋಯಿನ್ಸ್, ಅವ್ರ ಬಗ್ಗೆ ಒಂದು 9 ಟೈಪ್ ಕೊಡ್ತಾನೆ ನಾಟ್ಯಶಾಸ್ತ್ರದಲ್ಲಿ. ಆಮೇಲೆ ಇದು ವಾತ್ಸಾಯನ ಕಾಮಸೂತ್ರದಲ್ಲಿ ಒಂದು 10 ಟೈಪ್ ಕೊಡ್ತಾನೆ. ಹಾಗೆ ಪ್ರತಿಯೊಬ್ಬರೂ ಡಿಸ್ಕಸ್ ಮಾಡಿದ್ದಾರೆ. ಸೊ ಇಟ್ ಕಮ್ಸ್ ಅಂಡರ್ ಅಲಂಕಾರ ಶಾಸ್ತ್ರ. ಹಾಗೆ ನೋಡ್ತಾ ಬಂದಾಗ ಒಬ್ಬ ಇವನು ಟೆಕ್ಸ್ಟ್ ಬರೀತಾನೆ, 21 ಸಖಿಗಳನ್ನ ಕೊಡ್ತಾನೆ, 21 ಟೈಪ್ಸ್ ಆಫ್ ಫಿಮೇಲ್ ಮೆಸೆಂಜರ್ಸ್, ದೂತಿಗಳು. ಐ ವಾಸ್ ಸೋ ಸರ್ಪ್ರೈಸ್ಡ್, ಹೂ ಇಸ್ ದಿಸ್ ಪರ್ಸನ್? 21 ಕೊಟ್ಟಿದ್ದಾನಲ್ಲ. ನೋಡಿದ್ರೆ ಅವನು ನಮ್ಮ ಪಂಡರೀಕ ವಿಠಲ, ಕರ್ನಾಟಕದವನು. ಪಂಡರೀಕ ವಿಠಲ ಇಲ್ಲಿ ನಮ್ಮ ಮಾಗಡಿ ಹತ್ರ ಸಾತನೂರು ಅಂತ ಇದೆ, ಚಿಕ್ಕ ಊರು. ಅಲ್ಲಿ ಇವಾಗಲೂ ಅವನು ಪೂಜೆ ಮಾಡಿದಂಥ ದೇವಸ್ಥಾನ ಇದೆ, ವಿಠಲನ ದೇವಸ್ಥಾನ. ಅವನು ಇಲ್ಲಿಂದ ಕರ್ನಾಟಕದಿಂದ ಒಳ್ಳೆ ಸಂಸ್ಕೃತ ಇದು, ಆಮೇಲೆ ನೃತ್ಯ ವಿಶಾರದ ಅವನು, ನೃತ್ಯ ಮತ್ತೆ ಸಂಗೀತ. ಎಲ್ಲಿ ಕಲ್ತ ಏನು ಅನ್ನೋದಕ್ಕೆ ನಮಗೆ ಡಾಕ್ಯುಮೆಂಟ್ ಸಿಗ್ತಾ ಇಲ್ಲ. ಅವನು ಇಲ್ಲಿಂದ ಅಹಮದ್ ನಗರ್ಗೆ ಹೋಗ್ತಾನೆ. ಅಲ್ಲಿ ಅವನು ಅಹಮದ್ ನಗರಲ್ಲಿ ಈ ಪುಸ್ತಕವನ್ನ ಬರೀತಾನೆ, ದೂತಿ ಕರ್ಮ ಪ್ರಕಾಶ ಅಂತ. ಅಲ್ಲಿಂದ ಅವನು ಅಕ್ಬರ್ನ ಕೋರ್ಟ್ಗೆ ಹೋಗ್ತಾನೆ. ಅಲ್ಲಿ ಅವನು ಹೆಸರು ಏನು ತಗೋತಾನೆ, ಅಕ್ಬರಿ ಕಾಳಿದಾಸ ಅಂತ ಟೈಟಲ್ ತಗೋತಾನೆ. ಸೊ ಅಲ್ಲಿ ಅವನು ಬರೆಯೋ ಪುಸ್ತಕ ಯಾವುದು ಅಂದರೆ ನರ್ತನ ನಿರ್ಣಯ ಮತ್ತೆ ರಾಗಮಾಲ. ಇವೆಲ್ಲ ಅಕ್ಬರ್ನ ಕೋರ್ಟಲ್ಲಿ ಬರ್ತಿರ್ತಾನೆ ನೋಡಿ, ಮಾಗಡಿಯಲ್ಲಿ, ಸಾತನೂರಲ್ಲಿ ಮತ್ತೆ ದಿಲ್ಲಿಯಲ್ಲಿ. ಇಂಥ ಒಬ್ಬ ಇವನ್ನ ತಗೊಂಡು ಅವನು ಹೇಳಿದಂಥ 21 ದೂತಿಗಳು ಈ ಪೇಂಟಿಂಗ್ಸ್ ಅಲ್ಲಿ ಸಿಗ್ತಾರ ಅಂತ ಸ್ಟಡಿ ಮಾಡಿದ್ರೆ 200 ಪೇಂಟಿಂಗ್ಸ್ ನಾನು ಐ ಹ್ಯಾವ್ ಸ್ಟಡಿಡ್ ಫಾರ್ ಟ್ಯಾಗೋರ್ ಫೆಲೋಶಿಪ್. ಇಟ್ ಹ್ಯಾಸ್ ಕಮ್ ಟು ಆಲ್ಮೋಸ್ಟ್ 350 pages. ಈಗ ಪಬ್ಲಿಷ್ ಆಗ್ತಾ ಇದೆ, ನ್ಯಾಷನಲ್ ಮ್ಯೂಸಿಯಂ ಇಂದ ಪಬ್ಲಿಷ್ ಮಾಡ್ತಾ ಇದ್ದಾರೆ. ಗ್ರೇಟ್ ಮ್ಯಾಮ್. ಅಂದರೆ ಒಂದು ಕಲಾ ಇತಿಹಾಸ ಒಂದು ವಿಭಾಗವನ್ನೇ ಸ್ಥಾಪಿಸಿದಂಥ ಕೀರ್ತಿ ತಮಗೆ ಸಲ್ಲೋದ್ರಿಂದ ಈ ಪ್ರಶ್ನೆ. ಯಾಕಂದ್ರೆ ಒಂದು ಮಾತಿದೆ, ಹಿಂದಿನ ಇತಿಹಾಸವನ್ನ ಓದಿಕೊಂಡ್ರೆ ತಿಳಿದುಕೊಂಡ್ರೆ ಮಾತ್ರ ಮುಂದೆ ಮತ್ತೊಂದು ಚರಿತ್ರೆನ ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಅನ್ನುವಂಥದ್ದು. ಆದರೆ ನಿಜಕ್ಕೂ ಆ ಗಾಂಭೀರ್ಯತೆ ಇವತ್ತಿನ ಯುವಕರಲ್ಲಿ ಅಥವಾ ಇವತ್ತಿನ ಒಂದು ಸಮಾಜದಲ್ಲಿ ಕಾಣ್ತಾ ಇದೆಯಾ ಅನ್ನುವಂಥದ್ದು. ಅಂದರೆ ಐತಿಹಾಸಿಕ ಸಂಗತಿಗಳ ಬಗ್ಗೆ ಇರುವಂಥ ಒಂದು ಆಸಕ್ತಿ ಆಗಿರಬಹುದು, ಅದನ್ನು ತಿಳಿದುಕೊಳ್ಬೇಕು ಅನ್ನುವಂಥ ಒಂದು ಇಚ್ಛೆ ಆಗಿರಬಹುದು, ಅದರ ಕೊರತೆ ಎಲ್ಲೋ ಕಾಣ್ತಾ ಇದೆಯಾ? ಅಥವಾ ಈ ನಿಟ್ಟಿನಲ್ಲಿ ಕಲಾ ಶಿಕ್ಷಣದ ಪ್ರಾಮುಖ್ಯತೆ ಆಗಿರ್ಬೋದು, ಏನು ಹೇಳ್ತೀರಾ ಮೇಡಮ್? ಇದು ಕಲಾ ಇತಿಹಾಸ ಅನ್ನೋದು ಹೊಸದಲ್ಲ, ನಮ್ಮ ದೇಶದಲ್ಲಿ ಯಾವಾಗಲೂ ಇದ್ದಿದ್ದೆ. ಕಲೆಯನ್ನು
ಇತಿಹಾಸವೇ ಸೃಷ್ಟಿಸಿರೋದು. ಆ ಸೃಷ್ಟಿಸಿದಂತಹ ಇತಿಹಾಸವನ್ನು ನಾವು ಕಲೆಯನ್ನು ತಗೊಳ್ಳದೆ ಬೇರೆ ಎಲ್ಲ ಯೋಚನೆ ಮಾಡ್ತೀವಿ ನಾವು. ಈ ಕಲೆ ಏನಾಗುತ್ತೆ, ಇಟ್ ಬಿಕಮ್ಸ್ ಎ ರೆಕಾರ್ಡ್ ಫಾರ್ ಹಿಸ್ಟಾರಿಕಲ್ ರೆಕಾರ್ಡ್ಸ್. ಈಗ ಯಾವುದೋ ಒಬ್ಬ, ಫಾರ್ ಎಕ್ಸಾಂಪಲ್ ನೀವು ತಗೊಳ್ಳಿ, ಟಿಪ್ಪು ಸುಲ್ತಾನ್ ಹೇಗಿದ್ದ ಅಂತ ನಮ್ಗೆ ಹೆಂಗೆ ಗೊತ್ತಾಗುತ್ತೆ? 1799 ಹೋಗ್ಬಿಟ್ಟ. ಹೌ ಡು ಯು ನೋ ಆಲ್ ದಿಸ್? ದಿಸ್ ಈಸ್ ಪೇಂಟೆಡ್. ಬ್ರಿಟಿಷ್ ಆರ್ಟಿಸ್ಟ್ ಬಂದು ಟಿಪ್ಪು ಸುಲ್ತಾನ್ ಹೇಗಿದ್ದ ಅನ್ನೋದನ್ನ ಪೇಂಟ್ ಮಾಡಿದ್ದಾರೆ. ಫ್ರೆಂಚ್ ಆರ್ಟಿಸ್ಟ್ ಬಂದು ಮಾಡಿದ್ದಾರೆ. ನಾನು ಓದಿದ ಪ್ರಕಾರ, ನನ್ನ ನೆಹರು ಫೆಲೋಶಿಪ್, ಫಸ್ಟ್ ಫೆಲೋಶಿಪ್ ಹೋದಾಗ ನಾನು ಅದನ್ನು ಸ್ಟಡಿ ಮಾಡಿದೆ. ಟಿಪ್ಪು ಸುಲ್ತಾನ್ ಟೈಮಲ್ಲಿ ಎಷ್ಟು ಜನ ಆರ್ಟಿಸ್ಟು ಕರ್ನಾಟಕಕ್ಕೆ ಬಂದಿದ್ರು. ಆ ರೆಕಾರ್ಡ್ ಮಾಡೋಕ್ಕೋಸ್ಕರನೇ 49 ಜನ ಆರ್ಟಿಸ್ಟ್ ಇದ್ರು, ಅವಾಗ ಬಂದಿದ್ರು. ಅಂದರೆ ಯಾಕೆ ಬರ್ತಾ ಇದ್ರು? ದೇ ಯೂಸ್ ಟು ಪೋರ್ಟ್ರೇಟ್ಗಳು ಮಾಡ್ತಾ ಇದ್ರು. ಆ ಪೋರ್ಟ್ರೇಟ್ ಮಾಡಿದ್ರೆ ಅದು ಒಂದು ಇತಿಹಾಸದ ದಾಖಲೆ. ನಾವು ಅದನ್ನು ಬಿಟ್ಟೇ ಬಿಡ್ತೀವಿ. ಬರೀ ಚರಿತ್ರೆ ಅಂತ ತಗೊಂಡ ತಕ್ಷಣ ಬರೀ ಇಸ್ವಿಗಳು, ಅವ್ರು ಹೊಡೆದಾಡಿದ್ದು ಬಡದಾಡಿದ್ದು, ಸಂಧಿ, ಅದು ಇದು ಇದೇನು ನೋಡ್ಕೊಂಡು ಹೋಗ್ತೀವಿ ಹೊರತು ಈ ಒಂದು ದಾಖಲೆಯನ್ನು ಬಿಟ್ಬಿಡ್ತೀವಿ. ಕಲಾ ಇತಿಹಾಸ ಈ ದಾಖಲೆಯನ್ನು ಕೊಡ್ತಾ ಇರುತ್ತೆ ಎಲ್ಲ ಕಡೆಗೂ. ಈಗ ನೀವು ಯಾವುದೇ ಒಂದು ಮಾನ್ಯುಮೆಂಟ್ಸ್ಗೆ ಹೋದ್ರಿ ಅಂತ ಹೇಳಿದ್ರೆ ಅಲ್ಲಿ ಏನು ನೋಡ್ತೀರಾ? ಬ್ಯೂಟಿ ಇದೆ, ಎಸ್ಥೆಟಿಕ್ಸ್ ಇದೆ, ಅದೆಲ್ಲ ಸರಿ. ಬಟ್ ಇಟ್ ಆಲ್ಸೋ ಹ್ಯಾಸ್ ದ ಹಿಸ್ಟ್ರಿ. ಹಿಸ್ಟಾರಿಕಲ್ ಡೆವಲಪ್ಮೆಂಟ್, ಅದು ಹಿಸ್ಟಾರಿಕಲ್ ಎಸ್ಟಾಬ್ಲಿಷ್ಮೆಂಟ್. ಅದನ್ನು ನೋಡಕ್ ಹೋದಾಗ ನಮಗಲ್ಲಿ ಶಾಸನ ಸಿಗುತ್ತೆ. ಆ ಶಾಸನದಲ್ಲಿ ಎಲ್ಲ ಕೊಟ್ಬಿಟ್ಟಿರ್ತಾರೆ. ಅವಾಗ ನಾವು ಗಟ್ಟಿಯಾಗಿ ಹೇಳ್ಬೋದು, ಇದು ಇದೇ ಕಾಲದ್ದು, ಇದೇ ರಾಜ ಕಟ್ಟಿತ್ತು, ಇದೆಲ್ಲ ಅಂತ. ಸೊ ಇಂತಹ ಒಂದು, ಆಮೇಲೆ ಇವತ್ತಿನ ಕಲೆ ನಮ್ಮಲ್ಲಿ ನಿಂತಿಲ್ಲ. ಕಲೆ ಸಮಗ್ರವಾಗಿ ನಡ್ಕೊಂಡು ಬಂದಂತ ದಾರಿ ಇದೆ. ಈ ಹಿನ್ನೆಲೆಯನ್ನ ಅಭ್ಯಾಸ ಮಾಡೋದಕ್ಕೆ ನಾವು ಈ ಕಲಾ ಇತಿಹಾಸ ಅನ್ನೋ ಒಂದು ವಿಷಯವನ್ನೇ ನಾವು ಇದು ಮಾಡಿದ್ದೀವಿ. ಆದರೆ ನಮ್ಮ ದೇಶದಲ್ಲಿ ಅದು ಒಂದು ಪರ್ಟಿಕ್ಯುಲರ್ಲಿ ಸೌತ್ ಇಂಡಿಯಾದಲ್ಲಿ ಬರೋಡಾ ಮತ್ತು ಶಾಂತಿನಿಕೇತನದಲ್ಲಿ, ಫಸ್ಟ್ ಶಾಂತಿನಿಕೇತನದಲ್ಲಿ ಟ್ಯಾಗೋರ್ ಅವರು ಸ್ಥಾಪಿಸಿದ್ದು ಕಲಾ ಇತಿಹಾಸವನ್ನು. ಅವಾಗ ಸ್ಟೆಲ್ಲಾ ಕ್ರಾಮರಿಶ್ ಅಂತ ಹೇಳಿ ಆಕೆ ಕಲಾ ಶಿಕ್ಷಕಿಯಾಗಿದ್ರು. ಅದಾದಮೇಲೆ ನಾವು ಬರೋಡಲ್ಲಿ ಶುರು ಮಾಡಿದ್ರು. ದೆನ್ ಇಲ್ಲಿ ಚಿತ್ರಕಲಾ ಪರಿಷತ್ತಲ್ಲಿ ಪ್ರೊಫೆಸರ್ ನಂಜುಂಡರಾವ್ ಅವರು ಯಾಕೆ ಮಾಡಬಾರ್ದು ನಾವು ಇದನ್ನ ಇತಿಹಾಸವನ್ನ ಮುಖ್ಯವಾದ ಒಂದು ಸಬ್ಜೆಕ್ಟ್ ಆಗಿ ಅಂತ. ಅವಾಗ ನನಗೆ ಅವಕಾಶ ಸಿಕ್ತದು. ಅವಾಗ ನಾನು ಅದನ್ನ ಸ್ಥಾಪಿಸಿದೆ. ಆದ್ರೆ ನೀವು ಹೇಳ್ದಂಗೆ ಇವತ್ತು ಯಂಗ್ಸ್ಟರ್ಸ್ ಇಂಟ್ರೆಸ್ಟ್ ಇಲ್ಲ ಹಿಸ್ಟ್ರಿಲಿ ಅಂತ. ಅದಕ್ಕೆ ಕಾರಣ ಇದೆ. ಈಗ ನಾವು ಓದೋವಾಗ, ಇದು ಮಾಡುವಾಗ ನಮ್ಮ ಟೀಚರ್ಸು ನಮ್ಮನ್ನ ಎಷ್ಟು ಇನ್ಸ್ಪೈರ್ ಮಾಡ್ತಾ ಇದ್ರು. ಇವತ್ತಿನ ಟೀಚರ್ಸ್ ಮಾಡ್ತಿದಾರ? ಐ ಡೋಂಟ್ ಬ್ಲೇಮ್ ದಿ ಯಂಗ್ಸ್ಟರ್ಸ್, ಐ ಕ್ವಶ್ಚನ್ ದ ಟೀಚರ್ಸ್. ನೀವು ಟೀಚರ್ಸು ಇನ್ಸ್ಪೈರ್ ಮಾಡ್ತಾ ಇದ್ದೀರಾ ಅವ್ರನ್ನ? ಈ ಒಂದು ರಂಗಕ್ಕೆ ನೀವು ಹೇಗೆ ತೊಡಗಬೇಕು, ಹೇಗೆ ಕಷ್ಟಪಡಬೇಕು. ಕಲಾ ಇತಿಹಾಸ ಕಷ್ಟವಾದ ಒಂದು ರಂಗ. ಇತಿಹಾಸ ಮಾಡ್ಬೋದು, ಕಲಾ ಇತಿಹಾಸ ತುಂಬಾ ಕಷ್ಟ. ಆ ರಂಗಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಬೆಳೆಸ್ತಾ ಇದ್ದೀರಾ ನೀವು. ಸುಮ್ಮನೆ ಪಾಠ ಮಾಡಿ ಹೋಗೋದಲ್ಲ. ಯು ಹ್ಯಾವ್ ಟು ಕ್ರಿಯೇಟ್ ಇಂಟ್ರೆಸ್ಟ್ ಇನ್ ದೆಮ್. ಅದು ನಮ್ಮಲ್ಲಿ ಸ್ವಲ್ಪ ಕುಂಠಿತವಾಗಿದೆ, ಅದು ಪ್ರಾಬ್ಲಮ್ ಆಗಿದೆ. ಆದರೂ ಈಗಿನ ಯಂಗ್ಸ್ಟರ್ಸ್, ನನಗೇನು ಪೆಸಿಮಿಸ್ಟಿಕ್ ವ್ಯೂ ಇಲ್ಲ ಅವ್ರ ಬಗ್ಗೆ. ಅವ್ರಿಗೆ ಆಸಕ್ತಿ ಇದೆ. ನಾವು ಸರಿಯಾದ ಮಾರ್ಗ ತೋರಿಸ್ಬೇಕು. ಇಫ್ ಯು ಡೋಂಟ್ ಶೋ ದ ವೇ, ವಿ ಆರ್ ಟು ಬಿ ಬ್ಲೇಮ್ಡ್, ನಾಟ್ ದೆಮ್. ಸೊ ಅದು ಒಂದು ಕೆಲಸವನ್ನು ನಾವು ಮಾಡಬೇಕು. ಮಾಡಿದ್ರೆ ಖಂಡಿತ ಇದಕ್ಕೆ ಭವಿಷ್ಯ ಇದೆ. ಚಿತ್ರಕಲಾ ಪರಿಷತ್ ಅಂತ ಬಂದಿದ ತಕ್ಷಣ ನೀವಿದ್ದಂಥ ಅವಧಿ ಒಂಥರ ಬೆಂಚ್ ಮಾರ್ಕ್ ಕ್ರಿಯೇಟ್ ಮಾಡ್ತು. ಆದರೆ 22 ವರ್ಷ ಕಳೆದೋಯ್ತು. ಆದರೆ ಮತ್ತೆ ಇವಾಗ ವಾಪಸ್ ಎಂಟ್ರಿ ಆಗಿದ್ದೀರಾ ಮತ್ತೊಂದು ಹೊಸ ಜವಾಬ್ದಾರಿಯ ಜೊತೆಗೆ. ಆ ಜವಾಬ್ದಾರಿಗಳ ಬಗ್ಗೆ ಹೇಳಿ ಮ್ಯಾಮ್. ಚಿತ್ರಕಲಾ ಪರಿಷತ್ತು ಇವತ್ತು ನಮ್ಮ ಕರ್ನಾಟಕಕ್ಕೆ, ನಮ್ಮ ದೇಶಕ್ಕೆ ಒಂದು ಆಸ್ತಿ ಅಂತ ಹೇಳ್ಬೋದು. ಆ ಒಂದು ಮಟ್ಟಕ್ಕೆ ಬೆಳೆದಿದೆ ಅದು. ನಾ ಇದ್ದ ಸಮಯದಲ್ಲಿ ಅಂದರೆ MS ನಂಜುಂಡರಾವ್ ಇದ್ದರು. SM ಕೃಷ್ಣ ಅವರು ಟ್ರಸ್ಟ್, ಈಗಲೂ ಅವರೇ ಟ್ರಸ್ಟ್ ಪ್ರೆಸಿಡೆಂಟು. ಅವಾಗ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ರು. ದೇವರಾಜ ಅರಸ್ ಅವರು, ಅವ್ರ ಮಗಳು ಇವರು ಇದ್ದರು. ಇವರೆಲ್ಲ ಏನು ಮಾಡ್ತಿದ್ರು ಅಂದರೆ ತಮ್ಮನ್ನು ತಾವು ಅಷ್ಟರ ಮಟ್ಟಿಗೆ ಚಿತ್ರಕಲಾ ಪರಿಷತ್ತಿಗೆ ತೊಡ್ಕೊಂಡಿದ್ರು. ಹಾಗಾಗಿ ನಾವೇನೇ ಮಾಡಿದ್ರು ಕೂಡ ಅದಕ್ಕೊಂದು ಉತ್ತಮವಾದ ಒಂದು ಉತ್ತೇಜನ ಇರ್ತಿತ್ತು ಮತ್ತು ರೆಕಗ್ನಿಷನ್ ಇರ್ತಿತ್ತು. ಹಾಗಾಗಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ವಿ. ಅವಾಗ ಒಳ್ಳೆ ಕೆಲಸವನ್ನು ಮಾಡಿ ಸಾಕಷ್ಟು ಡೆವಲಪ್ ಮಾಡಿದ್ವಿ. ಅದಾದ ನಂತರ ನಾವು ಕಾರಣಾಂತರ ಬೇರೆ ಬೇರೆ ಕೆಲಸಗಳಿಗೆ ಹೋಗಬೇಕಾಯ್ತು. ಹೋಗಿ ಇವತ್ತು ಮತ್ತೆ ವಾಪಸ್ಸು ಬರೋದಕ್ಕೆ ಒಂದು ಅವಕಾಶ ಸಿಕ್ತು. ಈಗ ನಾನು ಒಂದು ರಿಸರ್ಚ್ ಸೆಂಟರನ್ನು ಅಲ್ಲಿ ಶುರು ಮಾಡೋದಕ್ಕೆ ನಿಂತಿದ್ದೀನಿ. ಆ್ಯಂಡ್ ಇಟ್ಸ್ ನಾಟ್ ಓನ್ಲಿ ಫಾರ್ ಜಸ್ಟ್ PhDs.
ಎನಿಬಡಿ ಹೂ ಹ್ಯಾಸ್ ಇಂಟ್ರೆಸ್ಟ್ ಇನ್ ಆರ್ಟ್ ವಿಲ್ ಹ್ಯಾವ್ ದೇರ್ ಇಂಟ್ರೆಸ್ಟ್ ಇನ್ ರಿಸರ್ಚ್ ಆಲ್ಸೋ. ಸೊ ಜಸ್ಟ್ ಟು ಡೆವಲಪ್ ದಿ ರಿಸರ್ಚ್ ಟೆಂಪರ್ಮೆಂಟ್, ಆ ಒಂದು ಸಂಶೋಧನೆಯ ದೃಷ್ಟಿಯನ್ನು ಹೇಗೆ ಬೆಳೆಸ್ಕೋಬೇಕು ಕಲೆಯಲ್ಲಿ ಅನ್ನೋದು ನನ್ನ ಮುಖ್ಯವಾದ ಗುರಿ. ಬಟ್ ನಾಟ್ ಜಸ್ಟ್ ಗಿವಿಂಗ್ PhDs ಅದು ಡಿಗ್ರಿ ಪರ್ಪಸ್ ಅವ್ರು ಮಾಡ್ಕೋತಾರೆ. PhD ಮಾಡಿದವರೆಲ್ಲರೂ ಸಂಶೋಧಕರಲ್ಲ, ನಿರಂತರವಾಗಿ ಕೆಲಸ ಮಾಡೋರು ಸಂಶೋಧಕರು. ಒಂದು ಸಂಶೋಧನಾ ದೃಷ್ಟಿ ಇಟ್ಕೊಂಡು ಅದರಲ್ಲಿ ತೊಡಗೋರು ಸಂಶೋಧಕರು. ಹಾಗಾಗಿ ಇವತ್ತಿನ ಒಂದು ಜನರೇಷನ್ ಯಂಗ್ಸ್ಟರ್ಸ್ಗೆ ಇದನ್ನ ಒಂದು ದೃಷ್ಟಿ ಕೊಡಬೇಕು ಅಂತ ಇವತ್ತಲ್ಲಿದ್ದೀನಿ. ಮತ್ತೊಂದು ಮೇಡಮ್, ಕಲಾವಿದರು ಮತ್ತು ಸಾಧಕರು ಪ್ರಶಸ್ತಿನ ಅರಸಿಕೊಂಡು ಹೋಗೋರಲ್ಲ, ನಿರೀಕ್ಷಿಸಿದವರು ಅಲ್ಲ. ಆದರೆ ತಮಗೆ ಸಿಕ್ಕಂಥ ಅತ್ತಿಮಬ್ಬೆ ಪ್ರಶಸ್ತಿ ಬಗ್ಗೆ ಬಹಳ ಹೆಮ್ಮೆ ಇದೆ ತಮಗೆ, ಆ ಬಗ್ಗೆ ಹೇಳಿ ಮೇಡಮ್. ಅತ್ತಿಮಬ್ಬೆ 12ನೇ ಶತಮಾನದ ಒಂದು 11ನೇ ಶತಮಾನ ಅಂತಲೇ ಹೇಳ್ಬೋದು. ನಾವಿವತ್ತು ಲಕ್ಕುಂಡಿ ಅಂತ ಹೇಳಿದ್ರೆ ಜೈನ ಧರ್ಮವನ್ನು ಅಷ್ಟರ ಮಟ್ಟಿಗೆ ಬೆಳೆಸಿದಂಥ ಒಬ್ಬ ಹೆಣ್ಮಗಳು. ಅವಳು ರಾಣಿಯಾಗಿ ಆರಾಮಾಗಿರ್ಬೋದಾಗಿತ್ತು, ಆದರೆ ಸಂಗ್ರಾಮವಾಗಿ ಅವತ್ತು ನಿಂತ್ಕೊಂಡ್ಳು. ಅವಳು ನಿಂತ್ಕೊಂಡು ಶಾಂತಿ ಪುರಾಣ, ಆ ಶಾಂತಿ ಪುರಾಣವನ್ನು 1000 ಕಾಪಿಗಳು ಮಾಡಿಸಿ, ಪ್ರತಿಗಳನ್ನು ಮಾಡಿಸಿ ಹಂಚಿದಾಳೆ. ಅವಳು ಮದುವೆಯಲ್ಲಿ ನಿನಗೆ ಏನು ಬೇಕು ಅಂತ ಕೇಳಿದಾಗ ತಂದೆ ತಾಯಿ ಇದನ್ನು 1000 ಪ್ರತಿಗಳನ್ನ ಮಾಡಿ ಎಲ್ಲರಿಗೂ ಹಂಚಬೇಕು. ಹಾಗೆ ಅವಳು ಲಕ್ಕುಂಡಿಯಲ್ಲಿ ಮತ್ತು ಸುತ್ತಮುತ್ತ ಪಾರ್ಶ್ವನಾಥ ದೇವಾಲಯಗಳನ್ನು 100 ದೇವಾಲಯಗಳನ್ನ ಕಟ್ಟಿದ್ಲು ಅಂತ ಹೇಳಿ ಒಂದು ಕಡೆ ದಾಖಲೆ ಇದೆ. ಬಟ್ ನಮ್ಗೆ ಅಷ್ಟು ಸಿಗೋದಿಲ್ಲ. ಆಮೇಲೆ ಆ ಒಂದು ಪಾರ್ಶ್ವನಾಥ, ಪದ್ಮಾವತಿ ಮತ್ತು ಈ ಯಕ್ಷ ಮತ್ತು ಯಕ್ಷಿಗಳ ಒಂದು ಕಾನ್ಸೆಪ್ಟ್ಸು ಅದನ್ನೆಲ್ಲ ಡೆವಲಪ್ ಮಾಡಿದ್ಲು. ಆಮೇಲೆ ಲಕ್ಕುಂಡಿಯಲ್ಲಿ ಫಸ್ಟ್ ಟೈಮ್ ಅಂಥ ಒಳ್ಳೆ ಭವ್ಯವಾದ ಒಂದು ದೇವಾಲಯವನ್ನು ಕಟ್ಟಿದ್ಲು. ಪಾರ್ಶ್ವನಾಥನಿಗೆ ಮತ್ತು ಮಹಾವೀರನಿಗೆ ಎಲ್ಲ ತೀರ್ಥಂಕರಿಗೂ ಮೀಸಲಾದಂಥ ದೇವಾಲಯ. ಆ ದೇವಾಲಯದಲ್ಲಿ ನೀವು ಹೋದರೆ ಸಿಗುತ್ತೆ ನಿಮಗೆ ದೊಡ್ಡ ಶಾಸನ. ಆ ಶಾಸನದಲ್ಲಿ ಅತ್ತಿಮಬ್ಬೆ ಬಗ್ಗೆ ಡೀಟೇಲಾಗಿ ತುಂಬ ಡೀಟೇಲಾಗಿ ಕೊಟ್ಟಿದ್ದಾರೆ ಅತ್ತಿಮಬ್ಬೆ ಬಗ್ಗೆ. ಹಾಗಾಗಿ ನನಗೆ ಆಗ್ತಾನೆ ಒಂದು ಜೈನ ಒಂದು ಸಂಶೋಧನೆ ಮಾಡೋ ಅವಕಾಶ ಸಿಕ್ತು. ಕರ್ನಾಟಕದ ಜೈನಿಸಮ್ ಅದ್ರ ಮೇಲೆ ನಾನು ನನ್ನ ಟೀಮ್ ಒಂದು ಡೆವಲಪ್ ಮಾಡಿದೆ. 1869 ಪೇಜಸ್ಸು ಅಂಥದ್ದೊಂದು ಕೆಲಸವನ್ನು ಮಾಡಿದ್ದೀನಿ ಜೈನಿಸಮ್ ಮೇಲೆ. ನನಗದು ಹೆಮ್ಮೆ ಇದೆ. ಅದು ಅದಕ್ಕೋಸ್ಕರ ನಾನು ಅಲ್ಲಿ ಹೋಗಿ ಸಂಶೋಧನೆ ಮಾಡ್ತಿದ್ದಾಗ ಮೊದಲಿಂದಲೂ ನನಗೆ ಅತ್ತಿಮಬ್ಬೆ ಒಂದು ಪ್ರೇರಣಾ ಶಕ್ತಿ. ಹೋಗಿ ನಾನು ಮಾಡ್ತಾ ಇದ್ದಾಗ ವಾಪಸ್ ಬಂದೆ, ಅತ್ತಿಮಬ್ಬೆ ಪ್ರಶಸ್ತಿ ಡಿಕ್ಲೇರ್ ಮಾಡಿದ್ರು. ಅಂದ್ರೆ ಅವಳ ಅತ್ತಿಮಬ್ಬೆ ಆಶೀರ್ವಾದ ಆ ಥರ ತೊಗೊಂಡಿದ್ದೀನಿ ನಾನು. ಈಗ ನಿಮ್ಮ ಕುಟುಂಬ ಮ್ಯಾಮ್, ಅಂದರೆ ನಿಮ್ಮ ಮಕ್ಕಳು ಎಷ್ಟು ಜನ ಇದ್ದಾರೆ, ಅವ್ರು ಯಾರಾದರೂ ಈ ಕ್ಷೇತ್ರದಲ್ಲಿ ಇದ್ದಾರಾ ಏನು ಹೇಳಿ ಮ್ಯಾಮ್. ಅಂದರೆ ನಿಮ್ಮ ಸಪೋರ್ಟ್ ಹೇಗಿದೆ ಫ್ಯಾಮಿಲಿದು? ಫ್ಯಾಮಿಲಿ ಸಪೋರ್ಟ್ ಅಂತ ಹೇಳಿದ್ರೆ, ಒಂದು ನನ್ನ ಪತಿ ನಂದಗೋಪಾಲ್ ಅವರು, ಹಿ ಈಸ್ ಎ ಮ್ಯಾನೇಜ್ಮೆಂಟ್ ಎಕ್ಸ್ಪರ್ಟ್, IIM ಬ್ಯಾಂಗ್ಳೂರಲ್ಲಿದ್ದರು. ಆಮೇಲೆ ಯುನಿಡೋ ಇದು ಅಸೈನ್ಮೆಂಟ್ ಅದೆಲ್ಲ ಹೋಗಿ ಒಂದು 32 ದೇಶಗಳಲ್ಲಿ ಒಂದು ಆಂಟ್ರಪ್ರಿನರ್ಶಿಪ್ ಅಂದರೆ ಏನನ್ನೋದನ್ನು ಬೆಳೆಸೋದಕ್ಕೆ ಪ್ರಯತ್ನ ಪಟ್ಟಂಥ ವ್ಯಕ್ತಿ ಅವರು. ವೆರಿ ಫಿಲಸಾಫಿಕಲ್ ಇನ್ ಒನ್ ವೇ ಆ್ಯಂಡ್ ವೆರಿ ಪ್ರಾಕ್ಟಿಕಲ್. ಅವರ ಒಂದು ಆ ಪ್ರಾಕ್ಟಿಕಲ್ ಅಪ್ರೋಚಿಂದ ಇವತ್ತು ನಾನು ಇಷ್ಟು ಬೆಳೆದಿದ್ದೀನಿ. ಏನೇ ನಾನು ಮಾಡಬೇಕಾದ್ರೂ ಅವ್ರು ಹೇಳ್ತಾರೆ, ಇದರಿಂದ ಪ್ರಾಕ್ಟಿಕಲ್ ಆಗಿ ಏನಾಗುತ್ತೆ ನೋಡು, ಡೋಂಟ್ ಬಿಕಮ್ ಎಮೋಷ್ನಲ್. ನೀನು ಆರ್ಟಿಸ್ಟು, ಯು ಬಿಕಮ್ ಎಮೋಷ್ನಲ್, ಬಟ್ ಯು ಸಿ ವಾಟ್ ಯು ಗೆಟ್ ಇನ್, ನಾಟ್ ಪರ್ಸನಲಿ ಬಟ್ ದ ಎಂಟೈರ್ ಥಿಂಗ್, ವಾಟ್ ಇಟ್ ಗಿವ್ಸ್ ಯು ಅಂತ. ಹಾಗಾಗಿ ಅವರ ಒಂದು ದೊಡ್ಡ ಪ್ರೇರಕ ಶಕ್ತಿ ಅಂತ ಹೇಳ್ಬೋದು. ಇದು ನಾನು ಎಲ್ಲ ಹೆಣ್ಣು ಮಕ್ಕಳಿಗೆ ಹೇಳೋದು, ಇಫ್ ದೇ ವಾಂಟ್ ಟು ಬಿಕಮ್ ಪ್ರೊಫೆಷನಲ್ಸ್, ಸಿ ದಟ್ ಯುವರ್ ಪಾರ್ಟ್ನರ್ ಗೋಸ್ ವಿತ್ ಯು. ಹೌದು, ಆ ಪಾರ್ಟ್ನರ್ನ ಕಾಂಪೀಟ್ ಮಾಡೋಕ್ಕೆ ಹೋಗಬೇಡಿ. ಖಂಡಿತ ಅವ್ರ ಶಕ್ತಿ. ಈಗ ನಾವು ನಮ್ಮ ಫ್ಯಾಮಿಲಿ ಎಷ್ಟು ಮುಖ್ಯ ಆಗುತ್ತೆ ಪ್ರತಿಯೊಬ್ಬರಿಗೂ ಅಂದರೆ, ನಮಗೆ ದುಃಖವಾಗಲಿ ಅಥವಾ ಒಂದು ಸಂತೋಷ ಆಗಲಿ ಫಸ್ಟ್ ಯಾರ ಹತ್ರ ಹಂಚ್ಕೋತೀವಿ ನಾವು? ಫ್ಯಾಮಿಲಿ. ಅವ್ರು ಸಂತೋಷ ಪಡೋಷ್ಟು ಯಾರು ಪಡಲ್ಲ. ಅವರೊಂದು ವೇಳೆ ನಾವು ಸಂತೋಷ ಪಡೆದಿದ್ರೆ ನಮಗೆ ನೋವು ಆಗ್ತಿರುತ್ತೆ, ನೋಡಿದೆ ನಾ ಇಷ್ಟು ಮಾಡಿದ್ರು ನಮ್ಮ ಫ್ಯಾಮಿಲಿನೇ ರೆಕಗ್ನೈಸ್ ಮಾಡ್ತಾ ಇಲ್ಲಲ್ಲ. ಸೊ ಅದಕ್ಕೆ ಅದನ್ನು ಚೆನ್ನಾಗಿ ಇಟ್ಕೋಬೇಕು. ಆಮೇಲೆ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಅಂದರೆ ನಂದಗೋಪಾಲ್ ಬ್ರದರ್ಸು ಇವರು ಎಲ್ಲ ದೊಡ್ಡ ದೊಡ್ಡ ಇದರಲ್ಲಿದ್ದಾರೆ. ಅವರುಗಳು ಅತ್ತಿಗೆ ದೊಡ್ಡವ್ರು, ನಾನಾಗಿರೋದು ಅತ್ತಿಗೆ ಅಂತ ಹೇಳಿ ತಾಯಿ ಸ್ಥಾನದಲ್ಲಿ ಇವತ್ತು ನೋಡ್ತಾರೆ. ಅದು ಒಂದು ನನಗೆ ಸಂತೋಷ ಕೊಡುತ್ತೆ. ಆಮೇಲೆ ಒಬ್ಬ ಮಗ ಮತ್ತೆ ಸೊಸೆ. ಮಗ ಈಸ್ ಎ ಮೆಕ್ಯಾನಿಕಲ್ ಇಂಜಿನಿಯರ್. ಇಲ್ಲಿ ಮುಗಿಸಿದ ಮೇಲೆ UK ಅವನು ಪೋಸ್ಟ್ ಗ್ರಾಜುಯೇಷನ್ ಮಾಡ್ಕೊಂಡು ಬಂದು, ಅವನ ಆಸಕ್ತಿ ಇದ್ದಿದ್ದು ಈ ಫಾರ್ಮ್ಯುಲಾ 1 ರೇಸ್ ಚಿಕ್ಕವನಿದ್ದಾಗಿಂದ. ಅದಕ್ಕೆ ಸಾಕಷ್ಟು ಇದನ್ನು
ಮಾಡೆಲ್ಸು, ಕಾರ್ಸು ಇವುಗಳನ್ನೆಲ್ಲ ಚಿಕ್ಕವನಿದ್ದಾಗಿಂದ ಕಲೆಕ್ಟ್ ಮಾಡ್ತಾ ಅವನಿಗೆ ಒಂದು ಶೋಕೇಸ್ ಮಾಡಿಸ್ಬಿಟ್ಟಿದ್ದೆ. ಓಕೆ. ತಂದು ಅವನು ಇಟ್ಕೋತಾ ಇದ್ದ. ಬಟ್ ಅಷ್ಟಕ್ಕೆ ಉಳಿಲಿಲ್ಲ ಅವನು. ಹಿ ಡಿಸೈಡೆಡ್ ಟು ಬಿ ಇನ್ ಮೆಕ್ಯಾನಿಕಲ್. ದೋ ಹಿ ಹ್ಯಾಡ್, ಅವ್ರಿಗೆ ಅವಕಾಶ ಇತ್ತು ಸಾಫ್ಟ್ವೇರ್ಗೆ ಎಲ್ಲಿ ಬೇಕಾದ್ರೆ ತಿರುಗಿಬಿಡೋದಕ್ಕೆ. ಹೇಳ್ದೆ ಇಲ್ಲ, ನಾನು ಮೆಕ್ಯಾನಿಕಲ್ಲೇ ಇರೋದು ಅಂತ. ಇವತ್ತು ಹಿ ಈಸ್ ಇನ್ ಎ ವೆರಿ ಬಿಗ್ ಮಲ್ಟಿನ್ಯಾಷನಲ್ ಕಂಪನಿ. ಹ್ಯೂಜ್ ಟ್ರಕ್ಸ್ ಡೆವಲಪ್ ಮಾಡ್ತಾರೆ ಅವರು. ಸೊ ಹಿ ಈಸ್ ಒನ್ ಆಫ್ ದಿ 7 ಡೈರೆಕ್ಟರ್ಸಲ್ಲಿ ಇಂಡಿಯನ್ ಅಂದರೆ ಅವನೊಬ್ಬನೇ ಡೈರೆಕ್ಟರ್ ಅಲ್ಲಿ ಇರೋದು. ಉಳಿದವರೆಲ್ಲ ಆಸ್ಟ್ರೇಲಿಯನ್ಸ್ ಆ್ಯಂಡ್ ಅಮೆರಿಕನ್ಸ್. ಹಿ ಈಸ್ ಇನ್ ಮೆಲ್ಬೋರ್ನ್. ಐ ಯೂಸ್ ಟು ಆಸ್ಕ್ ಹಿಮ್, ವೈ ಡಿಡ್ ಯು ಸೆಲೆಕ್ಟ್ ಮೆಲ್ಬೋರ್ನ್? ಯು ಕುಡ್ ಹ್ಯಾವ್ ಟೇಕನ್ ಸಿಡ್ನಿ. ಯಾಕಂದ್ರೆ ನಾನು ಸಿಡ್ನಿ ಟ್ರಾವೆಲ್ ಮಾಡಿ ಬಂದು ಇವ್ರಿಗೆ ಹೇಳಿದ್ದೆ, ನೀವು ಇಫ್ ಎಟ್ ಆಲ್ ಯು ವಾಂಟ್ ಟು ಸೆಟಲ್ ಔಟ್ಸೈಡ್ ಇಂಡಿಯಾ, ಗೋ ಟು ಆಸ್ಟ್ರೇಲಿಯಾ ಅಂತ. ನನಗಿಷ್ಟ ಆಗಿತ್ತು. ಯಾಕೆಂದ್ರೆ ನಾನು ಬೇರೆ ಎಲ್ಲ ದೇಶನೂ ನೋಡಿದ್ದೆ, ಅಲ್ಲಿ ಒಂದು ಕೊಡೋವಂಥ ಹ್ಯೂಮನ್ ವ್ಯಾಲ್ಯೂಸ್ಗೆ ಒಂದು ಇದು ಬೇರೆ ದೇಶಗಳಲ್ಲಿ ಅಷ್ಟಿಲ್ಲ. ಅದು ನಾನು ಅನುಭವಿಸ್ದೆ ಅದನ್ನು. ಅದಕ್ಕೆ ಇವ್ರಿಗೆ ಹೇಳಿದ್ದೆ ನಾನು. ಸೊ ಅವರಿಬ್ಬರು ಡಿಸೈಡ್ ಮಾಡಿದ್ರು. ನನ್ನ ಸೊಸೆ ಚಿತ್ರ, ಶಿ ಈಸ್ ಎ ಸಾಫ್ಟ್ವೇರ್ ಇಂಜಿನಿಯರ್. ಇಬ್ಬರು ಡಿಸೈಡ್ ಮಾಡಿಬಿಟ್ಟು ದೇ ವೆಂಟ್ ಟು ಮೆಲ್ಬೋರ್ನ್. ಮೆಲ್ಬೋರ್ನ್ ಯಾಕಪ್ಪ ಆರಿಸ್ಕೊಂಡಿ ಅಂತ ಕೇಳಿದೆ. ಅಮ್ಮ ಫಸ್ಟು ಫಾರ್ಮುಲಾ 1 ರೇಸ್ ಅಲ್ಲೇ ಆಗೋದು. ಸೊ ಇವತ್ತು ಈ ವಿಲ್ ಬಿ ಇನ್ ಫಾರ್ಮುಲಾ 1 ರೇಸ್ ಅಲ್ಲಿ ಆದಾಗ ಅವನು ಅಲ್ಲಿ ಇರ್ತಾನೆ. ಸೊ ಹಾಗಾಗಿ ಅವನು ಅದನ್ನು ಆರಿಸ್ಕೊಂಡ. ದೇ ಆರ್ ಬೋತ್ ಆಫ್ ದೆಮ್ ಆರ್ ಡೂಯಿಂಗ್ ವೆರಿ ವೆಲ್. ಶಿ ಈಸ್ ಎ ಸಾಫ್ಟ್ವೇರ್ ಇಂಜಿನಿಯರ್. IBM ಅಲ್ಲಿದ್ಲು, ಕಂಟಿನ್ಯೂ ಮಾಡ್ಕೊಂಡಿದ್ದಾಳೆ. ನಾವಿಬ್ಬರು ಇಲ್ಲಿದ್ದೀವಿ. ವಾಟ್ ಎವರ್ ಈಸ್ ಪಾಸಿಬಲ್ ಫ್ರಮ್ ಅವರ್ ಸೈಡ್ ಟು ಸೊಸೈಟಿ ಟು ದಿ ನೇಷನ್, ನಮ್ಮ ಕೈಯಿಂದ ಆಗೋದನ್ನು ಇಬ್ಬರೂ ನಿರ್ವಂಚನೆಯಾಗಿ ಮಾಡ್ತೀವಿ. ಬೇರೆ ಯಾವುದೂ ಯೋಚನೆ ಮಾಡೋದಿಲ್ಲ. ತಮ್ಮ ಒಂದು ಕಾರ್ಯಕ್ಷೇತ್ರ ವ್ಯಾಪ್ತಿ ಬಹಳ ವಿಸ್ತಾರವಾಗಿರುವಂಥದ್ದು. ಅದನ್ನು ನಾವು 1 ಗಂಟೆಯಲ್ಲಿ ಹಿಡಿದಿಡುವಂತಹ ಪ್ರಯತ್ನ ಇದೆಯಲ್ಲ, ಅದೇ ನಮ್ಗೆ ದೊಡ್ಡ ಸವಾಲಾಗಿತ್ತು. ಆದರೆ ಅದನ್ನು ಸಮರ್ಪಕವಾಗಿ ಬಹುತೇಕ ಎಲ್ಲ ವಿಷಯಗಳನ್ನು ತಾವು ಕಟ್ಟಿಕೊಟ್ಟಿದ್ದೀರಿ ಅಂತ ಹೇಳ್ತಾ, ಇಡೀ ಚಂದನ ವಾಹಿನಿಯ ಕಾರ್ಯಕ್ರಮದ ಪರವಾಗಿ, ವಾರದ ಅತಿಥಿ ಕಾರ್ಯಕ್ರಮದ ಪರವಾಗಿ ತಮಗೆ ಹೃತ್ಪೂರ್ವಕ ಕೃತಜ್ಞತೆಗಳು ಮೇಡಮ್. ನಮಸ್ಕಾರ. ನಮಸ್ಕಾರ. ವೀಕ್ಷಕರೇ ನೋಡಿ, ಸಂಶೋಧನಾತ್ಮಕವಾಗಿ ಅದರಲ್ಲಿ ಕಲೆಯನ್ನು ಅಳವಡಿಸ್ಕೊಂಡು ಒಟ್ಟಾರೆಯಾಗಿ ಇಡೀ ನಮ್ಮ ಸಂಸ್ಕಾರವನ್ನು ಜೋಪಾನ ಮಾಡೋದ್ರ ಜೊತೆಗೆ ಇತಿಹಾಸ ಜೋಪಾನ ಮಾಡೋ ಇಂಥ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತನಾಡಬೇಕಾದ್ರೆ ಎಷ್ಟು ಸೂಕ್ಷ್ಮವಾಗಿ ಕೆಲಸ ಮಾಡಿದರೆ ನಮ್ಮ ದೇಶಕ್ಕೆ ಆಸ್ತಿ ಅಲ್ಲ, ಇಡೀ ವಿಶ್ವಕ್ಕೆ ಆಸ್ತಿ ಆಗ್ತೀವಿ ಅನ್ನೋದನ್ನು ಇವತ್ತಿನ ಸಾಧಕರ ಮೂಲಕ ನಾವು ತಿಳ್ಕೊಳ್ಳೋ ಹಂಗಾಯಿತು. ಹಾಗಾಗಿ ಇನ್ಮೇಲಾದರೂ ಒಂದಷ್ಟು ನಮ್ಮ ಮನಸ್ಸನ್ನು ಸಂಶೋಧನಾತ್ಮಕವಾಗಿ ರೂಪಿಸ್ಕೊಳ್ಳೋಣ ಅಂತ ಹೇಳ್ತಾ ಈ ಸಂಚಿಕೆ ನಿಮಗೆ ಉಪಯೋಗ ಆಗಿದೆ ಅಂತ ಹೇಳ್ತಾ ಸಂಚಿಕೆನ ಮುಗಿಸೋಣ. ನಮಸ್ಕಾರ.